ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ ಜಿಲ್ಲೆಯ ಔರಾದ ಬಿ ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನು ಸರ್ಕಾರದಿಂದ ನಿರ್ಮಾಣ ಮಾಡುವಂತೆ ಕೌಡ್ಗಾಂವ್ ಗ್ರಾಮದಲ್ಲಿ ಖಾಲಿ ಇರುವ ಸರ್ಕಾರಿ ಭೂಮಿಯಲ್ಲಿ 5 ಎಕರೆ ಜಮೀನು ಪರಿಶಿಷ್ಟ ಜಾತಿ ಸಮುದಾಯದವರ ಸಭೆ ಸಮಾರಂಭ, ಗ್ರಂಥಾಲಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿಯೇ ಈ ಒಂದು ಭೂಮಿಯನ್ನು ಮಂಜೂರು ಮಾಡುವುದಾಗಿ ಕೌಡ್ಗಾಂವ್ ಗ್ರಾಮದಲ್ಲಿ ದಿನಾಂಕ 5/2/2024ರಂದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲಿಯೇ ಧ್ವಜ ನೆಡಲು ಸಹಕರಿಸಿದ ಪೊಲೀಸರನ್ನ ಅಮಾನತುಗೊಳಿಸುವಂತೆ, ಈ ಒಂದು ವಿವಾದಾತ್ಮಕ ಸ್ಥಳದಲ್ಲಿ ಕೇಸರಿ ಧ್ವಜ ನೆಟ್ಟಿರುವ ಯುವಕರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸುವಂತೆ, ಇದಕ್ಕೆಲ್ಲಾ ಕಾರಣಕರ್ತರಾದ ಸಂತಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ಸೂರ್ಯಕಾಂತ್ ದೇಶಮುಖ್ ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಎನ್ನುವ ತಮ್ಮ ನಾನಾ ಹಕ್ಕುತಾಯದ ಬೇಡಿಕೆಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಹೋರಾಟ ಸಮಿತಿ ಔರಾದ ಸೇರಿದಂತೆ ನಮ್ಮ ಬೀದರ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕೌಡ್ಗಾಂವ್ ಗ್ರಾಮದಿಂದ ಬೀದರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸರಿ ಸುಮಾರು ಇಲ್ಲ ಅಂದ್ರೂ ಕೂಡ 22 ಕಿಲೋಮೀಟರ್ ಪಾದಯಾತ್ರೆಯ ಮೂಲಕ ತಮ್ಮ ಒಂದು ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಈ ಒಂದು ಪಾದಯಾತ್ರಿಗಳಾಗಿರ್ಬೋದು ಅಥವಾ ಪ್ರತಿಭಟನಾಕಾರರು ಸಲ್ಲಿಸಿದರು. ಬೆಳಗ್ಗೆ 9 ಗಂಟೆಯಿಂದ ಕೌಡ್ಗಾಂವ್ ಗ್ರಾಮದಿಂದ ಪ್ರಾರಂಭವಾದ ಇವರ ಈ ಒಂದು ಹಕ್ಕೊತ್ತಾಯದ ಪಾದಯಾತ್ರೆ ಬೀದರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಂಜೆ 4 ಗಂಟೆಗೆ ತಲುಪಿತು. ರಾತ್ರಿ 7, 7:30, 8 ಗಂಟೆಯವರೆಗೆ ಜಿಲ್ಲಾಧಿಕಾರಿಗಳಿಂದ ತಮ್ಮ ಬೇಡಿಕೆ ಈಡೇರಿಸುವ ಕುರಿತ ಲಿಖಿತ ಆಶ್ವಾಸನಾ ಪತ್ರ ನೀಡುವವರೆಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಧರಣಿ ಕುಳಿತಿದ್ದು ಇತಿಹಾಸವೇ ಸೃಷ್ಟಿ ಮಾಡಿದಂತಾಯಿತು. ಈ ಕುರಿತಂತೆ ಔರಾದ್ನ ಡಾಕ್ಟರ್ BR ಅಂಬೇಡ್ಕರ್ ಹೋರಾಟ ಸಮಿತಿಯ ರಾಹುಲ್ ಖಂದಾರೆ ಅವರು ಮಾತನಾಡಿ, ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ 1985ರಲ್ಲಿ ಸ್ಥಾಪನೆ ಮಾಡಿರುವ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವು ಬೀದರ ಔರಾದ ರಾಜ್ಯ ಹೆದ್ದಾರಿ ನಿರ್ಮಾಣ ಮಾಡುವಾಗ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನು ಸ್ಥಳಾಂತರಿಸಿ ವೃತ್ತ ನಿರ್ಮಾಣ ಮಾಡುವ ಬಗ್ಗೆ ಔರಾದ ತಾಲೂಕಿನ ಆಡಳಿತ ಮಂಡಳಿ ಮತ್ತು ಹೆದ್ದಾರಿ ನಿರ್ಮಾಣ ಮಾಡುವ ಏಜೆನ್ಸಿ ಹಾಗೂ ಕೌಡ್ಗಾಂವ್ ಗ್ರಾಮದ ಪರಿಶಿಷ್ಟ ಜಾತಿಯ ಮುಖಂಡರ ಸಮ್ಮುಖದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನು ಗ್ರಾಮದ ರಸ್ತೆಯ ಪಕ್ಕದಲ್ಲಿಯೇ ನಿರ್ಮಾಣ ಮಾಡಿಕೊಡುವುದಾಗಿ ಮೌಖಿಕವಾಗಿ ಆಶ್ವಾಸನೆ ನೀಡಿದ ಕಾರಣ ಕೌಡ್ಗಾಂವ್ ಗ್ರಾಮದ ಪರಿಶಿಷ್ಟ ಜಾತಿಯ ಮುಖಂಡರು ರಸ್ತೆ ಅಗಲೀಕರಣಕ್ಕೆ ಒಪ್ಪಿಕೊಂಡಿದ್ದರು. ದಿನಾಂಕ 21/1/2024ರಂದು ರಾತ್ರಿ ಕೌಡ್ಗಾಂವ್ ಗ್ರಾಮದ ಕೆಲ ಮೇಲ್ಜಾತಿಗೆ ಸೇರಿದ ಯುವಕರು ಕೂಡಿಕೊಂಡು ನಾಳೆ ಅಂದರೆ ದಿನಾಂಕ 22/1/2024ರಂದು ರಾಮಲಲ್ಲಾ ಪ್ರತಿಷ್ಠಾಪನಾ ದಿನದಂದು ರಾಮಚೌಕ್ ನಿರ್ಮಾಣ ಮಾಡಲು ತೀರ್ಮಾನಿಸಿರುವುದು ನಮ್ಮ ಯುವಕರಿಗೆ ಅಂದರೆ ಪರಿಶಿಷ್ಟ ಜಾತಿಯ ಯುವಕರಿಗೆ ಗೊತ್ತಾಗಿರುವುದರಿಂದ ಯುವಕರು ಹಿಂದೆ ಆಶ್ವಾಸನೆ ನೀಡಿದ ತಾಲೂಕು ಆಡಳಿತವು ಗುರುತಿಸಿರುವ ಸ್ಥಳದಲ್ಲಿಯೇ ಮೇಲ್ಜಾತಿಗೆ ಸೇರಿದವರು ರಾಮವೃತ್ತ ನಿರ್ಮಾಣ ಮಾಡುವುದನ್ನು ತಿಳಿದುಕೊಂಡು ಪರಿಶಿಷ್ಟ ಜಾತಿ ಯುವಕರು ದಿನಾಂಕ 22/1/2024ರಂದು ಗ್ರಾಮದ ರಸ್ತೆಯ ಪಕ್ಕದಲ್ಲಿ ನೀಲಿ ಧ್ವಜ ಹಾಗೂ ಬಾಬಾ ಸಾಹೇಬರ ಭಾವಚಿತ್ರ ಇರುವ ಕಂಬವನ್ನು ನೆಟ್ಟಿದ್ರು. ದಿನಾಂಕ 5/2/2024ರಂದು ಸಹಾಯಕ ಆಯುಕ್ತರು ಬೀದರ್ ಇವರು ಕೌಡ್ಗಾಂವ್ ಗ್ರಾಮಕ್ಕೆ JCB ಯಂತ್ರ ಹಾಗೂ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವು ನಷ್ಟಗೊಳಿಸಲು ಬಂದ ದಿನವೇ ನಮ್ಮ ಜನರು ವಿರೋಧ ವ್ಯಕ್ತಪಡಿಸಿದರು. ಅದೇ ದಿನ ರಾತ್ರಿ ಕೆಲವು ಮೇಲ್ಜಾತಿಗೆ ಸೇರಿದ ಯುವಕರು ಜೈ ಶ್ರೀರಾಮ್ ಎಂದು ಕೂಗುತ್ತಾ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಪಕ್ಕದಲ್ಲಿಯೇ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರ ಸಮ್ಮುಖದಲ್ಲಿಯೇ ಕೇಸರಿ ಧ್ವಜ ನೆಟ್ಟಿದ್ರು. ಇದಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಿದೆ ಎಂದು ಆರೋಪವನ್ನು ಮಾಡಿದರು. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದಿನಾಂಕ 12/2/2024ರಂದು ಡಾಕ್ಟರ್ BR ಅಂಬೇಡ್ಕರ್ ಹೋರಾಟ ಸಮಿತಿ ಔರಾದ್ ಬೀದರ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಮನವಿ ಪತ್ರ ಸಲ್ಲಿಸಿ ತಮ್ಮಗಳ ನ್ಯಾಯಯುತ ಬೇಡಿಕೆಗಳಿಗೆ ಜಿಲ್ಲಾಡಳಿತವು ಸ್ಪಂದನೆ ಮಾಡದಿದ್ದರೆ ನಾವುಗಳು ದಿನಾಂಕ 15/2/2024ರಂದು ಕೌಡ್ಗಾಂವ್ ಗ್ರಾಮದಿಂದ ಬೀದರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮಾಡುತ್ತೇವೆ ಎಂದು ಮನವಿ ಪತ್ರ ಕೂಡ ಸಲ್ಲಿಸಿದ್ದೇವೆ. ಅದರಂತೆ ಇವತ್ತು ಏನಪ್ಪಾ ಅಂದರೆ ನಾವುಗಳು ನಮ್ಮ ಹಕ್ಕೊತ್ತಾಯದ ಬೇಡಿಕೆಗಳಿಗಾಗಿ ಕೌಡ್ಗಾಂವ್ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನು ಸರ್ಕಾರದಿಂದ ನಿರ್ಮಾಣ ಮಾಡುವಂತೆ ಸೇರಿದಂತೆ ತಮ್ಮ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಡಾಕ್ಟರ್ BR ಅಂಬೇಡ್ಕರ್ ಹೋರಾಟ ಸಮಿತಿ ಔರಾದ್ ಹಾಗೂ ಬೀದರ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕೌಡ್ಗಾಂವ್ ಗ್ರಾಮದಿಂದ ಬೀದರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಇವತ್ತು ಪಾದಯಾತ್ರೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದೇವೆ. ಅದರ ಜೊತೆಗೆ ಇವತ್ತಿನ ದಿವಸ ಏನಪ್ಪಾ ಅಂದರೆ ಇತಿಹಾಸವೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಬೇಡಿಕೆಗಳ ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಇವತ್ತು ನಮ್ಮ ಒಂದು ಮೌಖಿಕವಾಗಿ ಒಂದು ಲಿಖಿತ ರೂಪದಲ್ಲಿ ಭರವಸೆಯ ಒಂದು ಆಶ್ವಾಸನಾ ಪ್ರಮಾಣ ಪತ್ರಗಳನ್ನು ನಮಗೆ ನೀಡಿದ್ದಾರೆ. ಕೌಡ್ಗಾಂವ್ ಗ್ರಾಮದಲ್ಲಿ ಖಾಲಿರುವ ಸರ್ಕಾರಿ ಭೂಮಿಯಲ್ಲಿ 5 ಎಕರೆ ಜಮೀನು ನಮ್ಮ
ಜನ ಸಭೆ ಸಮಾರಂಭ ಗ್ರಂಥಾಲಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಭೂಮಿ ಮಂಜೂರು ಮಾಡಿಸಿಕೊಡುವುದಾಗಿ ಅಂದರೆ 1 ತಿಂಗಳೊಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒಂದು ಲಿಖಿತ ಭರವಸೆಯ ಒಂದು ಪತ್ರವನ್ನು ನಮಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಮುಖಂಡರಾದ ಮಹೇಶ್ ಗೋರ್ನಾಳ್ ಅವರು, ರಾಜ್ಕುಮಾರ್ ಮೂಲ್ಭಾರತಿ ಅವರು, ಬಾಬುರಾವ್ ಪಾಸ್ವಾನ್ ಅವರು, ಸುಭಾಷ್ ಲಾದಾ ಅವರು, ಅರುಣ್ ಪಾಟೀಲ್ ಜಿಲ್ಲಾ ಸಂಚಾಲಕರು, ಕೆಎಸ್ಡಿಎಸ್ ಬೀದರ್ ಇವರು ಸೇರಿದಂತೆ ಮಾರುತಿ ಬಿ ಕಂಠಿ ಜಿಲ್ಲಾಧ್ಯಕ್ಷರು, ಆರ್ಬಿಐ ಬೀದರ್ ಪ್ರದೀಪ್ ನಾಟೇಕರ್ ಸೇರಿದಂತೆ ಇನ್ನಿತರರು ಈ ಕುರಿತಂತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಬು ಪಾಸ್ವಾನ್, ರಾಜ್ಕುಮಾರ್ ಮೂಲ್ಭಾರತಿ, ರಾಹುಲ್ ಡಾಂಗೆ, ಶಿವಕುಮಾರ್ ನೀಲಕಟ್ಟಿ, ಅರುಣ್ ಪಾಟೀಲ್, ಶ್ರೀಪತ್ರಾವ್ ದಿನ್ನೆ, ಅಶೋಕ್ ಕುಮಾರ್ ಮಾಳ್ಗೆ, ಮಹೇಶ್ ಗೋರ್ನಾಳ್ಕರ್, ಅಂಬದಾಸ್ ಗಾಯಕ್ವಾಡ್, ಪ್ರದೀಪ್ ನಾಟೇಕರ್, ಗೌತಮ್ ಮೇತ್ರೆ, ರಾಹುಲ್ ಢಾಂಗೆ, ದತ್ತಾತ್ರೇಯ ದತ್ತೂರೆ, ಸುನಿಲ್ ಮಿತ್ರ, ಪ್ರಕಾಶ್ ಕಾಂಬ್ಳೆ, ವಿನೋದ್ ರತನ್, ಸಂದೀಪ್ ಕಾಂಟೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಕಾನ್ಸ್ಟಿಟ್ಯೂಷನ್ ಸೆಲೆಬ್ರೇಷನ್ ಆಗ್ಲತ್ತದ, ಬಟ್ ಆ ಸೆಲೆಬ್ರೇಷನ್ ನಮ್ ಜನರಿಗೆ ನ್ಯಾಯ ಎಲ್ಲದಪ್ಪ. ಆರ್ಥಿಕ ಸಮಾನತೆ ಎಲ್ಲದ, ಸಾಮಾಜಿಕ ಸಮಾನತೆ ಎಲ್ಲದ, ಈ ಎಲ್ಲವನ್ನು ನೀವು ಅರ್ಥಿಸಿಕೊಳ್ಳಬೇಕು. ಇಲ್ಲೇ ಹೋರಾಟ ನಮ್ದು ಮುಗಿಯಲ್ಲ ಅಂತ ತಿಳ್ಕೋಬೇಕು ನೀವು. ಈ ಹೋರಾಟ ನಾವು ಸತತವಾಗಿ ಇದು ಇಡೋಣ. ಇದಕ್ಕೆ ನಾವು ಇಲ್ಲೇ ಮುರ್ಸಿಗೊಳಿಸೋದು ಬೇಡ. ನಾವು ನೋಡ್ರಿ, ಔರಾದ್ ತಾಲೂಕಿನವರು ವಿಶೇಷವಾಗಿ 20 ವರ್ಷದಿಂದ ಅವ್ರಿಗೆ ಯಾರು ಕೇಳೋರು ಇಲ್ಲ ಕೂಗು. ಇದು ಔರಾದ್ ಹಿಸ್ಟ್ರಿ ಇದ್ದಾಗ ಮೊದಲನೇ ಹೋರಾಟ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮೊದಲನೇ ನಮ್ಮ ಸಲಿಗೆ ದುಡ್ದಾರ. ಅವರು ಬರೀ MLA ಕಾಯ್ಬೇಕು, ಅವರಿಗೆ ಅವ್ರ ಜೊತೆನೇ ಇರಬೇಕು, ಅವ್ರ ಗಾಡಿಗಳು ನಾವು ಹೋಗೋದು ನೋಡಬೇಕು, ಅವ್ರ ಜೊತೆ ಇವೇ ಇರಬೇಕು ನಾವು ನೋಡಿದ್ದೇವೆ. ಆದರೆ ಈ ಹೋರಾಟದಿಂದ ನಮ್ಮ ಜನರ ಏನು ಬಿ ಕಾನ್ಫಿಡೆನ್ಸ್ ಇದೆ, ಅದು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಯಾಕಂದಿದೆ ಅಂದರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ 1 ತಿಂಗಳಿಂದ ಬರೀ ನಮಗೆ ಈ ಹೋರಾಟ ತಿರ್ಸೋ ಕೆಲಸ ಮಾಡೋದು ಬಿಟ್ಟು ಯಾವುದು ಮಾಡಿಲ್ಲ. ನೀವು ಹೇಳ್ತೇನೆ, ಇಲ್ಲಿ ಅವ್ರ ರಿಸಲ್ಟ್ ತಗೊಂಡ್ ಬರ್ಬೇಕು. DC ಸಾಹೇಬರು ಇಲ್ಲಿ ನಮಗ ಮೆಮೊರಂಡಮ್ ತಗೊಂಡು ಮಾಡಿಬಿಡ್ತೇವ್ರಿ ಅಂಬೋದು ಇಲ್ಲಿ ಪ್ರಶ್ನೆನೇ ಇಲ್ಲ. ಇದು ಒಂದು ತಿಳ್ಕೊಂಡು ಇಲ್ಲಿ ಎಲ್ಲರೂ ಇರ್ಬೇಕು. ಏನ್ ಮಾಡ್ತಾರೆ ನೋಡೋಣ. ದಲಿತರು ಓಟ್ ತಗೊಂಡು ಕಾಂಗ್ರೆಸ್ ಸರ್ಕಾರ ಆಗಿದೆ. ಇಲ್ಲಿ ನಮಗೆಲ್ಲ ಒಂದು ಗ್ಯಾರಂಟಿ ಕೊಟ್ಟು, ಆ ಗ್ಯಾರಂಟಿ ನಮಗೆ ಯಾವ್ದು ಬೇಕು? ಗ್ಯಾರಂಟಿ ಆಫ್ ಎಂಪ್ಲಾಯ್ಮೆಂಟ್ ಬೇಕು, ಗ್ಯಾರಂಟಿ ಆಫ್ ಎಜುಕೇಶನ್ ಬೇಕು. ಬರೀ ಗ್ಯಾರಂಟಿ ನಮಗೆ ಚಿಂತ ಇಲ್ಲ, ಗ್ಯಾರಂಟಿ ನಮಗೆ ಬೇಕಾಗಿಲ್ಲ. ನಮ್ಮ ಜನರಿಗೆ ಆರ್ಥಿಕ ವಿಷಮತೆ ನಷ್ಟವಾಗಬೇಕಂತಂದ್ರೆ ಗೌರ್ಮೆಂಟ್ ಒಳ್ಳೆ ಪಾಲಿಸಿ ಕ್ರಿಯೇಟ್ ಮಾಡಬೇಕು. ಅನ್ಎಂಪ್ಲಾಯ್ಡ್ SC ST OBC ಜನರಿಗೆ ನಮ್ಮಂತ ಯುವಕರಿಗೆ ನೌಕರಿ ಕೂಡ ವ್ಯವಸ್ಥೆ ಮಾಡಬೇಕು. ಎಷ್ಟು ಹೇಳ್ತಾ ನಿಮಗೆ ಅರ್ಥ ಆಗ್ಯದ ಅಂತ ನಾನು ತಿಳ್ಕೊಂಡಿದೆ. ಇವಾಗ ಜಿಲ್ಲಾಧಿಕಾರಿಗೆ ಇದು ಗೊತ್ತಿಲ್ಲೇನು? ಇದು ಗೊತ್ತದವ್ರಿ, ಆದ್ರೆ ಅವ್ರಿಗೆ ನಮ್ಮ ಓಟಿನ ನಂಬರ್ ತಾಕತ್ ಗೊತ್ತಾಗಿಲ್ಲ. ಇವ್ರು ಮಾಡ್ತಾರ ಸುಮ್ಮ ಕೂಡ್ತಾರ ಅಲ್ಲತ್ತಾರ. ಒಂದು ಮೂರ್ತಿಗೆ ಅಪಮಾನ ಆಗಿಲ್ಲ, ನಮ್ ಸ್ವಾಭಿಮಾನಿ ಬಾಬಾ ಸಾಹೇಬ್ ಸ್ವಾಭಿಮಾನಿ ಮಕ್ಕಳಿಗೆ ಅಲ್ಲಿ ಏನ್ ಮೂರ್ತಿ ಬೇರೆ ಕೂಡ್ಸ್ಯಾರ, ಅದು ಬೇರೆ ಯಾರ್ದಲ್ಲ. ಕತ್ತಲಾಗ ಭಜನೆ ಮಾಡ್ಕೊತ ತಂದು ಕೂಡ್ಸೋದು ಅಡಸಿತ್ತೇನು? ನೀವು ನಮಗೆ ಹೇಳಡಿದ್ರಿ ನಾವು ಮೂರ್ತಿ ಕೂಡ್ತಿದ್ವಿ, ನೀವು ನಮಗೆ ಹೇಳಡಿದ್ರಿ ನಾವು ಮೂರ್ತಿ ಕತ್ತಲಾಗ ಭಜನೆ ಮಾಡ್ಕೊತ ತಂದ್ರೆ ನಾ DSP ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಡಿಪಾರ್ಟ್ಮೆಂಟ್ ಅವ್ರ ಸಂಗಟ್ ಭಜನೆ ಮಾಡ್ಯಾರ. SP ಸಾಹೇಬ್ ಬಂದ ಮೇಲೆ ಕ್ರೈಮ್ ರೇಟ್ ಕಮ್ಮಿ ಆಗ್ಯದ ಅಂತ ನನಗೆ ಗೌರವ ಅದ. ಆದ್ರೆ ಕಮಲನ್ ರೇಟ್ಸ್ ಏನಾಗ್ಲತ್ತದ? ಚಳಕಪುರದಾಗ ಇಲ್ಲ ಅಪಮಾನ ಆಗ್ಲತ್ತದ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡತ್ತದ? ಒಂದು ಜೀವನ ಇರ್ತದ, 8 ಮಂದಿ ಪೊಲೀಸರ PSC ಅಂದ್ರೆ ಈ ಘಟನೆ ನಡ್ಲತ್ತ ಅಂದ್ರೆ ಅರ್ಥ ಏನು? ನೀವು ಅವ್ರ ಪರವಾಗಿದ್ದೀರಂತ ಅರ್ಥನ? ನಾವು ಯಾರದೇ ಬಸವಣ್ಣ ಬುದ್ಧ ಎಲ್ಲರ ಅನುಯಾಯಿಗಳಿದ್ದೀವಿ ನಾವು. ಬಸವಣ್ಣವ್ರು ಹೇಳ್ತಾರ, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳಲಿಕ್ಕಿರೆ, ತರ್ಕಕ್ಕೆ ಬಾರ ಬೆನ್ನ ನೆತ್ತುವೆ, ಮಾದರ ಚೆನ್ನೈಯಲ್ಲ ಮನೆ ಬಗಲ ಅಂತ ಹೇಳಿ. ನಾವು ಅಂಜೋರಲ್ಲ, ನಾವು ಅಳ್ಕೋರಲ್ಲ, ನಾವು ಬಾಬಾ ಸಾಹೇಬನ್ ಮಕ್ಕಳಿದ್ದೀವಿ. ನಾವು ಇವತ್ತಿಲ್ಲ ನ್ಯಾಯ ಪಡೆದೇ ತೀರ್ತೇವೆ. ನಮ್ಮ ಸಂಘಟನೆ ನಮ್ದು ಅಂಬಾದ ಟ್ಯಾಕ್ಟರಿ ಅದ, ಅದ್ರಾಗ ಉಳ್ಳಾಕದ 2 ಪಾಕೆಟ್ ಅನ್ನ ಹಾಕೊಂಡ್ ಬಂದಿದ್ದೇವೆ ನಾವು. ಇಲ್ಲಿಂದ ಜನರು ಬಿ ನಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ಲ, ನಾವು ಇಲ್ಲಿಂದ ಹೇಳೋರಲ್ಲ. ನಮ್ಮ ಬಾಬಾ ಸಾಹೇಬ್ ನೀವು ಪುಣ್ಯ ಇದ್ದೀರಿ, ನೀವು ಪುಣ್ಯ ಅಲ್ಲ. ಬಾಬಾ ಸಾಹೇಬ್ ಮಕ್ಕಳಿದ್ದೀವಿ ನಾವು, ಒಟ್ಟು ಕೊಡ್ಬೇಕು. ನಮ್ಮ ಬೇಡಿಕೆಗಳವ 5 ಬೇಡಿಕೆಗಳು ಪೂರೈಸಬೇಕು. ಆಗ ನಾವು ನೀವು ಈಗ ಅರ್ಧ ಗಂಟೆ ಬಿಟ್ಟು ನಾವೇ ಹೇಳಿದ್ರೆ ನೀವು ನಾನು ಮಾತು ಕೇಳ್ಬೇಕು.
ಯಾಕಂದ್ರೆ ಇಲ್ಲಿ ಮ್ಯಾನಿಪುಲೇಟ್ ಆಗೋಯ್ತು. ಕರೆಯೋದು ಸೈಡಿಗೆ ಕರೆಯೋದು ಮಾತಾಡ್ತಾರೆ. ಸೈಡಿಗೆ ಯಾಕೆ ಕರೆಯೋದು ಮಾತಾಡ್ತಾರೆ? ಸಾಮಾಜಿಕ ಮೇಲೆ ಕೈ ಇಕ್ಕದಿಲ್ಲ. ಅದಕ್ಕೆ ನಾವು ಯಾರು ಅಂಜೋರಿಲ್ಲ, ಅಳ್ಕೋರಿಲ್ಲ. ಬಾಬಾ ಸಾಹೇಬ್ರ ಮಕ್ಕಳು, ಪ್ರಜಾಪ್ರಭುತ್ವದ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿ ಕಲ್ಯಾಣಿ ಅಣ್ಣ ಬಸವಣ್ಣನವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರಿಗೂ ಜೈ ಭೀಮ್, ಜೈ ಭೀಮ್. ಏನು ನಮ್ಮ ಜಿಲ್ಲಾಡಳಿತ ನಡ್ಕೊಳ್ತಾ ಇದೆ. ಈಗಾಗಲೇ ಸುಭಾಷ್ ಲಾದ ಅವರು ವಿಸ್ತಾರವಾಗಿ ಮಾತಾಡಿದ್ದಾರೆ. ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಏನು ರೋಡ್ ಅಗಲೀಕರಣದಲ್ಲಿ ಹೋದ ನಂತರ ಈಗೇನು ಗೊಂದಲನ ನಿರ್ಮಾಣ ಮಾಡಿದೆ ಜಿಲ್ಲಾಡಳಿತ. ಅಂದರೆ ಅದರಲ್ಲಿ ಸ್ಪೆಷಲಿ ಹೋಗಿ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇದೆ ಏನೇನು ನಡೀತಾ ಇದೆ ಅಂತ ಹೇಳಿ. ಆದರೂ ಕೂಡ ಪೊಲೀಸ್ ಇಲಾಖೆಯವರು ಯಾರ ಮ್ಯಾಗ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಬಿಟ್ಟು ಅನ್ನೆಸೆಸರಿ ಗೊಂದಲ ಮಾಡಿ ಅಲ್ಲಿನ ಶಾಸಕ ಏನು ಅವರ ಕ್ಷೇತ್ರದ ಮತಕ್ಷೇತ್ರದಲ್ಲಿ ಶಾಸಕ ಇದ್ದಾರ, ಆ ಶಾಸಕನ ಬೆಂಬಲ ಜೊತೆ ಏನು ನಮ್ಮ ಜಿಲ್ಲಾ ಇನ್ಚಾರ್ಜ್ ಮಂತ್ರಿ ಅವರು ಇದ್ದಾರ, ಏನು ಇನ್ಚಾರ್ಜ್ ಮಂತ್ರಿ ಅವರು ಶಾಸಕರು ಈ ಕೇಂದ್ರ ಸಚಿವರು ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ಗೊಂದಲನ ನಿರ್ಮಾಣ ಮಾಡಿ ನಮ್ಮ ಜನರಿಗೆ ಒಂದು ದೋಖಾ ದಿನಸ ಅಂತ ದಿಕ್ಕಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹೇಳಿದ್ರೆ. ಹಾಗಾಗಿ ಮಣ್ಣಿನ ದಿನ ನಾವೆಲ್ಲ ಮುಖಂಡರುಗಳು ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಬಂದು ನಾವು ಮಾತು ಎಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ರೈಟಿಂಗ್ದಲ್ಲಿ. ಏನಪ್ಪ ಅಂತ ಹೇಳಿದ್ರೆ 15 ತಾರೀಕು ಒಳಗಡೆ ಏನು ನಿನ್ನೆ 14 ತನಕ ನೀವು ನಮ್ಮ ಮನವಿಯನ್ನು ಸಣ್ಣ ಸಮಸ್ಯೆಯನ್ನು ಬಗೆಹರಿಸಿದರೆ ಒಳ್ಳೆಯದು. ಇಲ್ಲಾಂದರೆ 15 ತಾರೀಕು ರಾಸ್ತಾರೋಕ ಮಾಡುವುದರ ಮುಖಾಂತರ ನಮ್ಮ ಚಳವಳಿಯನ್ನು ಭಾಳ ರೂಪ ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ನೂ ನಾವು ಉಗ್ರವಾಗಿ ಹೋರಾಟಕ್ಕೆ ನಾವು ಚಾಲನೆಯನ್ನು ನೀಡ್ತೀವಿ. ಮತ್ತು ಇವತ್ತೇನು ನಾವು ಪಾದಯಾತ್ರೆ ನಮ್ಮ ಅವ್ವ ಅಕ್ಕ ತಂಗಿಯರ ನಮ್ಮ ಅಣ್ಣತಮ್ಮರೆಲ್ಲ ಏನು ಬಂದಿದ್ರಿ, ಈ ನಿಮ್ಮ ಪಾದಯಾತ್ರೆಗೆ ಜಿಲ್ಲಾ ಆಡಳಿತ ಏನು ನಮ್ಮ ರಾಹುಲ್ ಖಂದೆ ಅವರು ಈಗೇನು ಮಾಹಿತಿ ಕೊಟ್ಟರು, ಜಿಲ್ಲಾಧಿಕಾರಿಗಳು ಕಚೇರಿ ಒಳಗಡೆ ಇರಲಿ ಅಥವಾ ಇಲ್ಲದೇನೆ ಇರಲಿ ಅಥವಾ ಬರಬೇಕು. ಒಂದು ಕಸಿ ಅನ್ನೋದಂದರೆ ಅವರು ಒಂದೇನು ಆದೇಶ ಪತ್ರವನ್ನು ತೆಗೆದುಕೊಂಡು ಕಸಿ ಬಂದುಬಿಟ್ಟು ಅಲ್ಲಿದ್ದಂಥ ಏನು ಮೊನ್ನೆ ಕೂಡಿಸಿದ್ದು ಮೊನ್ನೆ ಅಂದರೆ ಒಂದು 5 ತಾರೀಕಿಗೆ ಬಹುಶಃ ಕೂಡಿಸಿದ್ದು ಅದು ಕೂಡಿಸಿ ಗೊಂದಲನ ನಿರ್ಮಾಣ ಮಾಡಿ ಜಿಲ್ಲಾಧಿಕಾರಿ ಒಂದು ಕಡೆ ಹೇಳಿಕೆ ಕೊಡ್ತಾರೆ, ಹೊಸ ತಹಶೀಲ್ದಾರ್ ಬಂದರೆ ಅವರು ಒಂದು ಕಡೆ ಹೇಳಿಕೆ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಮಹಾತ್ಮರ ಏನು ವರ್ತಗಳನ್ನು ನಾವು ತೆರವುಗೊಳಿಸಲ್ಲ ಅಂತ. ಯಾವುದು ವರ್ತ ಅಲ್ಲ, ಬಾಬಾ ಸಾಹೇಬ್ರಿಗೆ ಬಿಟ್ಟರೆ ಯಾವುದು ವರ್ತನೆ ಇಲ್ಲ. ಈಗ ನಿಮ್ಮ ಮಧ್ಯದಲ್ಲಿ ನೀವು ಕೂಡಿಸಿದ ವರ್ತ ಅದು ಆ ಗ್ರಾಮದವ್ರು ಕೂಡಿಸಿದಲ್ಲ, ಗ್ರಾಮದವ್ರಿಗೆ ಕುಮ್ಮಕ್ಕು ಕೂಡಿಸಿ ನೀವು ಕೂಡಿಸಿದ್ದು ಅದನ್ನು ತೆರವುಗೊಳಿಸಬೇಕು. ಸಂಬಂಧಪಟ್ಟ ಏನು ಪೊಲೀಸರು ಇದ್ದಾರ ರಾತ್ರಿ ಅಲ್ಲಿ ಮಧ್ಯ ಕೂಡಿಸೋ ಸಂದರ್ಭದಲ್ಲಿ ಏನು ಒಂದು 19-20 ಪೊಲೀಸರು ಇದ್ದಾರ ಅವರೆಲ್ಲನ ಅಮಾನತುಗೊಳಿಸ್ಬೇಕಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ಕ್ಯಾರೆ ಅಂತ ಅಲ್ಲ, ಜಿಲ್ಲಾಧಿಕಾರಿಗಳು ಕ್ಯಾರೆ ಅಂತ ಅಲ್ಲ ಅಂತ ಹೇಳಿದಾಗ ಇಲ್ಲಿನ ಉಸ್ತುವಾರಿ ಸಚಿವರು ಕೈವಾಡಿವೆ. ಇವರು ಜಿಲ್ಲಾದಾಗಿ ಉಸ್ತುವಾರಿ ಸಚಿವರು ಆದ ನಂತರ ಇಂಥ ಸಮಸ್ಯೆಗಳಿಗೆ ಎಲ್ಲೂ ಬಂದು ಕಳಿಸಿ ಬಾಯಿ ಬಿಡಲ್ಲ. ಯಾಕಂತಂದ್ರೆ ಸ್ವತಃ ಅವ್ರ ಕ್ಷೇತ್ರದಲ್ಲೇ ಒಂದೊಂದು ಘಟನೆಗಳಾಗ್ತಾ ಇದ್ದಾವೆ. ಹಾಗಾಗಿ ನಮ್ಮ ಜನರಿಗೆ ಅವರು ಒಂದು ಪೊಲೀಸರ ಮುಖಾಂತರ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾವುದೂ ಕಾರಣ ಕೂಡ ನಾವು ಎದರ ಮಕ್ಕಳಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋಕ್ಕೂ ಮೊದಲೇ ಏನದಂತಂದರೆ ಹೊರ ಮಧ್ಯದಾಗ ಏನದಂದರೆ ಒಂದು ಪತ್ರವನ್ನು ತೆಗೆದುಕೊಂಡು ಕಸಿ ಬರಬೇಕು. ಅಲ್ಲಿಂದ ಬೇರೆ ಎಲ್ಲ ಏನು ಸ್ಟ್ಯಾಚ್ಗಳನ್ನು ಕೂಡಿಸಿದ್ರೆ ಮನೆ ಅದು ತೆರವುಗೊಳಿಸ್ತಾ ಇದ್ದೀವಿ. ಸಂಬಂಧಪಟ್ಟ ಪೊಲೀಸರಿಗೆ ನಾವು ಅಮಾನತುಗೊಳಿಸಿದ್ರು ಅಂತ ಕಸಿ ಹೇಳಿ ಬಂದು ಈ ಸಭೆಯಲ್ಲಿ ಹೇಳಿದರೆ ಮಾತ್ರ ಇಲ್ಲಿ ನಾವು ಹೋಗ್ತೀವಿ. ಇಲ್ಲಾಂದರೆ ನಮ್ಮ ಇದು ಹೋರಾಟವನ್ನು ನಾವು ಮೊದಲೇ ಹೇಳಿದ್ದೀವಿ. ಈ ಹೋರಾಟವನ್ನು ಇಲ್ಲೇ ನಮ್ಮ ರೆಗ್ಯುಲರ್ ಕಂಟಿನ್ಯೂ ನಡೀತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಒಂದು ದೊಡ್ಡ ಗ್ರಾಮದ ಎಲ್ಲ ಹಿರಿಯರು, ತಾಯಂದಿರು ಹಾಗೂ ಅಣ್ಣ ತಮ್ಮಂದಿರು, ಎಲ್ಲ ಮುಖಂಡರು ಹಾಗೂ ಇಲ್ಲಿರುವ ಪೊಲೀಸ್ ಅಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ, ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಬೀದರ್ ಜಿಲ್ಲಾಡಳಿತ ಏನಾದರೂ ಸಂಪೂರ್ಣ ವಿಫಲ ಆಗ್ಯದ. ಜಿಲ್ಲಾ ಸಚಿವ ಈಶ್ವರ್ ಖಂಡ್ರೆ ನೀತಿಗೆಟ್ಟ ಸಚಿವ ಆಗಿದ್ದಾರೆ. ಯಾಕಂದರೆ ಇಷ್ಟು 22 ದಿವಸಗಳಿಂದ ಏನಿವತ್ತು ನ್ಯಾಯಕ್ಕೋಸ್ಕರ ಏನಲ್ಲಿ ಪರದಾಡ್ತಾ ಇರೋದು ಸಮುದಾಯ ಜನರಿಗೆ ಬಂದು ಅಲ್ಲಿ ಸಮಸ್ಯೆ ಕೇಳಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಅಂತಂದರೆ ಅವನು ಯಾವ ಸಚಿವ? ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಔರಾ ತಾಲೂಕಿನ ಸ್ಥಳೀಯ ಶಾಸಕರು ಕೂಡ ಅವ್ರ ಕುಮ್ಮಕ್ಕಿನಿಂದ ಈ ಒಂದು ಘಟನೆ ನಡೆದಿದೆ. ಇದೇ ಫೆಬ್ರವರಿ 5ನೇ ತಾರೀಕಿಗೆ ರಾತ್ರಿ ಮಧ್ಯರಾತ್ರದಲ್ಲಿ ಈ ಜಾತಿಗಳ ನಡುವೆ ಏನದಂದ್ರೆ ಬೆಂಕಿ ಹಚ್ಚುವಂಥ ಕೆಲಸ ನಡೀತಾ ಇದೆ. ನಾವು ಇವರಿಗೆ ಎಚ್ಚರಿಕೆ ಕೊಡ್ತೀವಿ. ಈ ಮನವಾದಿಗಳಿಗೂ ಕೂಡ ಈ ಕುಮ್ಮುಖ ನೀಡುವಂಥ ಶಾಸಕರಾಗಲಿ ಮತ್ತು ಇಲ್ಲಿರುವಂಥ ಸ್ಥಳೀಯ ಶಾಸಕರಾಗಲಿ ಅವ್ರು ಎಲ್ಲರಿಗೂ ಕೂಡ ನಾವು ಚೇತಾವಣೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಇಂಥ ಏನಾದರೂ ಕೃತ್ಯಕ್ಕೆ ನೀವು ಒಳಗಾಗಿದ್ರೆ ನಿಮಗೆ ನಾವು ಸರ್ಕಾರವೂ ಬದಲಿಸ್ತೀವಿ, ನಿಮಗೆ ಕುರ್ಚಿನ ಕೆಳಗೊಳಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ ನಾವು.
ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು, ಆದೇಶ ಕೂಡ ಮಾಡಬೇಕು. ಅಲ್ಲಿವರೆಗೆ ನಾವು ಯಾರು ಕೂಡ ಇಲ್ಲಿಂದ ಹೋಗೋದಿಲ್ಲ. ಬಾಬಾ ಸಾಹೇಬ್ ಸಂವಿಧಾನ ಏನು ಹೇಳುತ್ತೆ, ನಾವು ಈ ಭಾರತೀಯ ಸಂವಿಧಾನ ಏನು ಹೇಳುತ್ತೆ, ಎಲ್ಲರಿಗೂ ಸಮಪಾಲು, ಎಲ್ಲರಿಗೆ ಕೌಡಗಾಂವ್ ಗ್ರಾಮದಾಗ 2 ಜಾತಿ ಜಗಳ ನಡೆದಾವ. ಆ 2 ಜಾತಿದ ಫೋಟೋ ನಾವೇ ಹಾಕ್ತೇವೆ. ಮಜಾ ಬುದ್ಧ ಬಸವಣ್ಣ ಅಂಬೇಡ್ಕರ್ ಫೋಟೋ ಯಾರು ಹಾಕ್ತೇವೇನ್ರಿ? ನಮ್ಮ ಜಾತಿ ಹೊಲೆಯರು ಬಿಟ್ರೆ ಯಾರು ಹಾಕಲ್ವು. ಅವ್ರ ಅಂಬೇಡ್ಕರ್ ಫೋಟೋ ಯಾರು ಬಿನೇ ಹಾಕಲ್ರು. ಯಾರು SC ಸವಲತ್ತು ತಗೋತಾರ ಅವ್ರು ಭೀ ಹಾಕಲ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ. ಆದ್ರೆ ನಾವು ನಮಗೆ 12ನೇ ಶತಮಾನದಾಗ ಅಣ್ಣ ಬಸವಣ್ಣ ನಮಗೆ ಕುಲಕ್ಕೊಂದು ಶರಣ ಮಾಡಿ ನಮಗೆ ಸಮಾನತೆ ಕೊಟ್ಟಾರಂತೇಳಿ 12ನೇ ಶತಮಾನದಾಗ ನೆನಪಿಟ್ಕೊಂಡು ಬಸವಣ್ಣನ ಫೋಟೋ ಹಾಕ್ತೇವೆ. ಇವತ್ತು ನಾವು ಕೌಡಗಾಂವ್ ಗ್ರಾಮದಾಗ ಏನು ಸೂರ್ಯಕಾಂತ್ ದೇಶಮುಖ್ ಅನ್ನೋ ಸಾಹೇಬ್ರು ಪೊಲೀಸ್ ಅಣ್ಣ ಏನು ನಾಟಕ ಮಾಡಿ ಅಲ್ಲೊಬ್ರು ಅಡಿಷನಲ್ SP ಸಾಹೇಬ್ರು, ನಮಗೆ SP ಸಾಹೇಬ್ರ ಬಗ್ಗೆದಾಗ ಏನು ತೊಂದರೆ ಇಲ್ಲ. SP ಸಾಹೇಬ್ರು ನ್ಯಾಯ ಕೊಡೋ ಮನುಷ್ಯ ಸಿಕ್ಕಾನ. ಆದರೆ ಅಡಿಷನಲ್ SP ಸಾಹೇಬ್ರು ಹೋಗಿ ಜಗಳ ಹಚ್ಕೊಟ್ಟು ಬಂದಾರ ಊರಾಗ. ಪೊಲೀಸರು ಹಂಗೆ ಮಾಡೋ ಕಾರಣ ನಮ್ಮ ಅಡಿಷನಲ್ SP ಸಾಹೇಬ್ರು ಅವ್ರು ಮಹೇಶ್ ಮೇಘಣ್ಣನವ್ರ ಸಾಹೇಬ್ರು ಅವ್ರು ಒಂದೊಳ್ಳೆ ಯಾಕಪ್ಪ ನೀ ಹಿಂಗೆ ಮಾಡಿದಿ. ಪೈಲೆ ಯಾರಾದರೂ ಪೊಲೀಸ್ ಇಲಾಖೆಯವರು ದುರ್ಬಲರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಯಾರು ಕಷ್ಟದಾಗಿದ್ದಾರೋ ಅವ್ರಿಗೆ ಸಹಾಯ ಮಾಡಬೇಕು. ಪೊಲೀಸ್ ಇಲಾಖೆಯವ್ರು ಯಾವಾಗ ಭೀ ಯಾರು ಅನ್ಟಚಬಲ್ಸ್ ಅರ, ಯಾರು ಅಸ್ಪೃಶ್ಯರ, ಯಾರು ಜಾತಿಯಿಂದ ಹೊರಗಾರ, ಯಾರು ಊರಿಂದ ಹೊರಗಾರ ಅವ್ರಿಗೆ ಸಪೋರ್ಟ್ ಮಾಡೋ ಡ್ಯೂಟಿ ಯಾರ್ದು? ಪೊಲೀಸ್ ಸಾಹೇಬ್ರದು. ಆದ್ರೆ ನಮ್ಗೆ ಹಂಗಾಗಿಲ್ಲ. ಅಲ್ಲಿ ನಮ್ಗಿಂತ ಮ್ಯಾಲೆ ಯಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಇದು ದೂರಂತ ಶೇಮ್ ಅದದು. ನಾವು ಯಾವಾಗ ಭೀ ನಾವಲ್ಲತ್ತಿದ್ದೇವೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ದು 1986 ಕೂಡ್ಸಿಂದಿತ್ತು ನೋಡ್ರಿ ರೋಡಿ ಮೇಲೆ. ಇದು ಗೊತ್ತಾಗಬೇಕು ಪೈಲೆ ಮಂದಿಗೆ ಏನು ಮಾಡ್ತಾವ, ಒಣ ಹೋರಾಟ ಮಾತ್ರ ಅಲ್ಲ. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ 1986 ನೋಡ್ರಿ ರೋಡಿ ಮೇಲೆ ಇತ್ತು. ಅಲ್ಲೊಬ್ಬ ನಾಟಕ ಮಾಡ್ಕೊತ ತಹಸೀಲ್ದಾರ್ ನಾಲಾಯಕ್ ನಯವಂಚಕ ನಮ್ಮ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಏನಂದ್ರೆ ಉಚ್ಕಾಸಿ ನಮ್ಮ ಜನರಿಗೆ ಉಬ್ಬಿಸಿ ಏನು ಮಾಡ್ರೆ, ನಿಮ್ಗೆ ಏನು ಮಾಡೋದಾರಿ ಸೈಡಿಗೆ ಕೂಡಿಸ್ಕೊಡ್ರಿ ಅಂತ ಹೇಳ್ಯಾರ. ನಾವು ಯಾರ್ದು ಮಾತು ಕೇಳಿಲ್ಲ. ನಾವು ಇಲಾಖೆಗೆ ಯಾವಾಗ ಭೀ ಗೌರವ ಕೊಡ್ತೇವೆ. ಈ ದೇಶದಾಗ ಸಂವಿಧಾನಕ್ಕೆ ಎಲ್ಲಕ್ಕಿಂತ ಹೆಚ್ಚಿಗೆ ಗೌರವ ಕೊಡೋ ಮಂದಿ ಯಾರಾದ್ರೂ ಇದ್ರೆ ಬಾಬಾ ಸಾಹೇಬ್ರ ಔಲಾದ್ ಅಂತ ಹೇಳ್ತೀನಿ. ಇವತ್ತು ಆ ಮನುಷ್ಯ ಮಿಸ್ಯೂಸ್ ಮಾಡ್ಕೊಂಡು ಏನಪ್ಪ ಅಲ್ಲಿ ಊರ್ ಕಮಾನ್ ಅದ ಬಾಬಾ ಆ ಊರ್ ಮಂದಿ ಹೆಂಗೆ ಮಾತಾಡ್ತಾರೆ, ನಡು ಯೋಧ ತಕ್ಷಣ ಅಂಬೇಡ್ಕರ್ ಮಾರಿ ನೋಡ್ಬೇಕೇನ್ರಿ ಅಂತ ಮಾತಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಫಾಯ್ದಾ ನಾವು ಯಾರು ತಗೊಳತಿಲ್ಲ. ನಮ್ಮ ನೌಕರಿದಾಗ ಭೀ ನೋಡ್ರಿ ಎಲ್ಲಕ್ಕಿಂತ ಹಿಂದಿದ್ದೆವು. ಆದ್ರೆ ನಮ್ಮದು ಬಾಬಾ ಸಾಹೇಬ್ರು ಸಂವಿಧಾನ ಫಾಯ್ದಾ ತಗೊಂಡು ಪ್ರಭು ಚವ್ಹಾಣ್ ಇವತ್ತು ನಮ್ಮ ಸರಿ ನಡ್ಕೊತಾ ಬರಬೇಕಾಗಿತ್ತು. ನಾ ಬಾಬಾ ಸಾಹೇಬ್ರು ಪುಣ್ಯನಿಂದ ಲಮಾಣಿ ಸಮುದಾಯ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಥೋಡೆ ಮಂದಿ ಏನು ಮಾಡ್ರೆ ಲಮಾಣಿ ಸಮುದಾಯ ಒಯ್ದು ಎಸ್ಸಿನಾಗ ಸೇರಿಸಿ ಸ್ಪರ್ಶ ಸಮಾಜ ಒಯ್ದು ಅಸ್ಪೃಶ್ಯ ಸಮಾಜದಾಗ ಸೇರಿಸಿ ಇವತ್ತು ಅವ್ರಿಗೆ ಹಕ್ಕು ಕೊಟ್ರೆ ಅವ್ರ ಪುಣ್ಯನಿಂದ ನಾವು ಇದ್ದೇವೆ ಅಂತೇಳಿ ನಮ್ಮ ಸರಿ ನಡ್ಕೊತಾ ಬರಬೇಕಾಗಿತ್ತು. ಯಾವಾಗ ಭೀ ನಮಗೆ ಕಾಂಗ್ರೆಸ್ ಭೀ ಅನ್ಯಾಯ ಮಾಡ್ತದೆ, BJP ಭೀ ಅನ್ಯಾಯ ಮಾಡ್ತದೆ. ಮನೆ ಯಾರಿಗೆ ಕೇಳರಿ, ನಮ್ಮ ನೋವು ಯಾರ ಮುಂದೆ ಹೇಳ್ಕೊಂಬರಿ. ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರಿ ಈ ಜಿಲ್ಲಾದೀಗ ಸದ್ಯಕ್ಕೆ ಯಾರು ತಂದೆ ಇದ್ದಂಗೆ ಈಶ್ವರ್ ಖಂಡ್ರೆ ಸಾಹೇಬ್ರಿ ಇವತ್ತು ಭೀ ಆ ಊರಿಗೆ ಬಂದು ವಿಸಿಟ್ ಕೊಟ್ಟಿಲ್ಲ. ಅವ್ರು ಬಂದು ವಿಸಿಟ್ ಕೊಡ್ಬೇಕು. ಇಲಾಖೆದೊಳಗೆ ಎಲ್ಲಕ್ಕ ದೊಡ್ಡ ಅಣ್ಣ ಅಂದ್ರೆ DC ಸಾಹೇಬ್ರು, ಸೆಕೆಂಡ್ ಸಣ್ಣ ಅಣ್ಣ ಅಂದ್ರೆ SP ಸಾಹೇಬ್ರು, ಅವ್ರು ಕೂಡ ಬಂದು ನಮ್ಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಇವ್ರು ಮಾಡಿಲ್ಲ. ಅವ್ರಿಗೆ ಗೊತ್ತಾಗ್ಯದ ಈ ಮಂದಿ ಹಿಂದೆ ಯಾರೂ ಇಲ್ಲ. ಇವು ಕಾಂಗ್ರೆಸ್ ಭೀ ಅಂತಾವ್, BJP ಭೀ ಅಂತಾವ್, ದಳ ಭೀ ಅಂತಾವ್. ಇವ್ದ್ರಾಗ ಇವೇ ಹೊಡೆದೋಯ್ತಾವ, ಇವ್ ಹೊಡೆ ಜೊರತಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಯದ. ನಿಮ್ಮ ಹಣೆ ಬರ್ ನೀವು ಉಳ್ಳತ್ರ ಅಂತ ಗೊತ್ತಾಗ್ಯದ ಅವ್ರಿಗೆ. ಇವತ್ತಿನ ಬಾದ್ ಯಾರಾದರೂ ತಾಯಿ ತಂದೆಗೆ ಹುಟ್ಟಿದೆವು ಖರೆ ಅಂದ್ರೆ ನಾವು ಬಾಬಾ ಸಾಹೇಬ್ ಹಾರಿ ಮೇಲೆ ನಡಿಬೇಕು. ಅವಾಗ ಮಾತ್ರ ನಮ್ಮ ಮಾತಿಗೆ ಏನಾದರೂ ಬೆಲೆ ಇರ್ತದೆ. ದಯಮಾಡಿ ನಾವು ಬಾಬಾ ಇವ್ರು ನಮ್ಮ DC ಸಾಹೇಬ್ರಿಗೆ 5 ಎಕರೆ ಈ ಜಿಲ್ಲಾದಾಗ ಏಸ್ ಮಂದಿ ಯಾರು ನೋಡ್ರಿ 20 ಲಾಖ ಮಂದಿದಾಗ ಯಾರಿಗೆ ಹೊಲ ಇಲ್ಲ SC ಮಂದಿಗೆ ಪ್ರತಿಯೊಂದು ಕುಟುಂಬಕ್ಕೆ 5 ಎಕರೆ ಕೊಡ್ಲಕ್ಕೆ ತಾಕತ್ತದ ಅವ್ರಿಗೆ. ನಾವು ಜಿಲ್ಲಾಕ್ಕೆ ಬೇಡ್ರಿ, ಖಾಲಿ ಕೌಡಗಾಂವ್ ಗ್ರಾಮಕ್ಕೆ 5 ಎಕರೆ ಕೊಡಲತ್ತಿದ್ದೆವು. 5 ಎಕರೆ ನಾವು ತಾಲೂಕಾ ಪ್ಲೇಸಿಗೆ ಕೊಡಲತ್ತಿದ್ದೆವು. ಅವ್ರ ಹಂಗಾರ ಯಾರಿಗೆ ಹೊಲ ಇಲ್ಲ ಸರ್ವೆ ಮಾಡ್ಬೇಕು. SC ಮಂದಿಗೆ ಹೇಳ್ಯಾರ ಬಾಬಾ ಸಾಹೇಬ್ರ ಕಾನೂನ್ದಾಗ ಯಾರು ಹೊಲದಿಂದ ವಂಚಿತರ ಅಂಥವ್ರಿಗೆ ಜಮೀನು ಕೊಡ್ಬೇಕಂದಾರ. ಆದ್ರೆ ಅಂಥ ಸರ್ವೆ ಅವ್ರು ಎಂದೂ ಮಾಡಲ್ರು. ಬರೀ ಬಜೆಟ್ ಎತ್ತದ ಖಾಲಿ ಸರ್ವೆ ಮಾಡ್ತಾರೆ. ನಾವಲ್ಲ ನಮಗೆ ಕೊಡ್ಬೇಡ್ರಿ. ಸದ್ಯಕ್ಕೆ ಖಾಲಿ ಜಿಲ್ಲೆ ಪರವಾಗಿ ನಮ್ಮ ಅವರ ತಾಲೂಕದಾಗ ಕೊಡ್ರಿ 5 ಎಕರೆ, ನಮಗೆ ಅದ್ರ ಬೀದರ್ದವ್ರಿಗೆ ಕೊಡ್ಬೇಡ್ರಿ. ಎಲ್ಲ ಜಿಲ್ಲಾ ಪರವಾಗಿ 5 ಎಕರೆ ಪಲ್ಯ ಅವರ ತಾಲೂಕದಾಗ ಕೌಡಗಾಂವ್ ಗ್ರಾಮದಾಗ ಮೇನ್ ರೋಡಿಗೆ ನಾವೇನು ಕೇಳ್ತೇವೆ, ಲೈಬ್ರರಿ ಕೇಳ್ತಿದ್ದೇವೆ. ನಮಗೆ 5 ಎಕರೆದಾಗ ಒಂದು ಲೈಬ್ರರಿ ಮಾಡಿಕೊಡ್ರಿ. ಬಾಬಾ ಸಾಹೇಬ್ರದ್ದು ಏನೇನು ಸಾಧನೆ ಮಾಡ್ರ, ಸಂವಿಧಾನ ಮೇಲೆ ಏನೇನು ಮಾಡ್ರಿ ಎಂಬುದು ಎಲ್ಲ
ಇದು ಹಾಕ್ರಿ, ಬೋರ್ಡ್ಸ್ ಹಾಕ್ರಿ. ನಾವು ಇವತ್ತಿನ ತನಕ ನಮಗೂ ಕೂಡ ಅವಮಾನ ಆಗ್ತಾ ಇದೆ. ಬಾಬಾ ಸಾಹೇಬ್ರ ಸಂವಿಧಾನ ನಮ್ಗಿಂತ ಹೆಚ್ಚಿಗೆ ಬೇರೆ ಜಾತಿಯವರೇ ತಿಳ್ಕೊಂಡ್ರೆ ಅದಕ್ಕೆ ನಾವು ಹಿಂದೆ ಬಿದ್ದಿದ್ದೆವು. ಇವತ್ತಿನ ಹಿಡಿದು ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿ, ಅವ್ವ ಅಣ್ಣ ಎಲ್ಲರಿಗೆ ಸಂವಿಧಾನ ಏನು ಮಾಡ್ರ ಬಾಬಾ ಸಾಹೇಬ್ರ ಎಂಬ ತಿಳ್ಕೊಬೇಕು ಜರುರಿ ಅದ. ಹಂಗಾಗಿ DC ಸಾಹೇಬರು 5 ಎಕರೆ ಹೊಲ ಈಗ ಕೊಟ್ಟಿದಂತ ಬರ್ಕೊಡ್ಬೇಕು. ಸರ್ವೆ ನಂಬರ್ಗೆ ಸಾಥ್ ಹೇಳ್ಬೇಕು. ಒಂದು ಬಾಬಾ ಸಾಹೇಬ್ರ ಚೌಕ್ ಅದೇ ಜಾಗದಾಗ ಇರ್ತದೆ ಅಂತ ಹೇಳ್ಬೇಕು. ಮತ್ತು ಇನ್ನೊಂದೇನು, ಬೀದರ್ ಜಿಲ್ಲೆದಾಗ ರೋಡ್ ಬಿಟ್ಟು ಎಲ್ಲೆಲ್ಲವ ಬಾಬಾ ಸಾಹೇಬ್ರ ಚೌಕ್ಗಳು ಅವಕ್ಕೆಲ್ಲ ಗ್ರಾಮ ಪಂಚಾಯತ್ ಡಿಮಾಂಡ್ ರಿಜಿಸ್ಟರ್ದಾಗ ಸೇರಿಸಿ ಖಾತಾ ನೋಟಿಸರ್ ಮಾಡ್ಕೊಳ್ಬೇಕಂತ ಹೋರಾಟ ನಮ್ದದ. ಇದಕ್ಕೆ ಬಿಟ್ಟು ನಿಮಗೆ ವಿಧಾನಸೌಧ ಕೇಳ್ತಿಲ್ಲ, ಏನು CM ಪೋಸ್ಟ್ ಕೇಳ್ತಿಲ್ಲ, PM ಪೋಸ್ಟ್ ಕೇಳ್ತಿಲ್ಲ. ಹಾಗಾಗಿ ಇದು ಹೆಚ್ಚಿಗೆ ಎಲ್ಲರೂ ಬಹಳ ಜನ ಲೀಡರ್ ಮಾತಾಡೋದ್ರಿಂದ ನಾವೆಲ್ಲರೂ ಈ ಹೋರಾಟಕ್ಕೆ ನಿರಂತರವಾಗಿ ಇವತ್ತು ಇಲ್ಲಿಗೆ ಮುಗಿದಿಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಪ್ರಶ್ನೆ ಮಾಡ್ತೇವೆ, ಈಶ್ವರ ಖಂಡ್ರೆ ಸಾಹೇಬ್ರು ನಮಗೆ ಮಾತ್ರ ನೆಪ ಮಾತ್ರ. ನಮ್ಮ ಹೋರಾಟ ಯಾರು ಸರಿ ಇದೆ? ಸಿದ್ದರಾಮಯ್ಯ ಸಾಹೇಬ್ರು ಸರಿ ಇದೆ. ನಮ್ಮ ಹೋರಾಟ G ಪರಮೇಶ್ವರ್ ಸರಿ ಅದ ಹೋರಾಟ ಅದ. ಸಮಾಜ ಕಲ್ಯಾಣ ಇಲಾಖೆಯ HC ಮಹದೇವಪ್ಪ ಸಾಹೇಬ್ರು ಸರಿ ಹೋರಾಟ ಅದ. ನಮ್ಮ ಇಲಾಖೆ ಇಲ್ಲಿ ಪೊಲೀಸರು ಸರಿ ಹೋರಾಟ ಇಲ್ಲ. ಇವತ್ತು ಪೊಲೀಸರಿಗೆ ನಾವು ಹ್ಯಾಟ್ಸಪ್ ಹೇಳ್ತೇವೆ. ನಾವು ಬರತ್ರ ನೀರು ಕುಡಿಸ್ಯಾರ, ಚಹಾ ಕುಡಿಸ್ಯಾರ, ಬಿಸ್ಕಿಟ್ ಕೊಡ್ರೆ ಅವ್ರಿಗೆ ಹ್ಯಾಟ್ಸಪ್. ಅದರಲ್ಲಿ ಏನು ಜಾತಿ ಮಧ್ಯದ ಜಗಳ ಹಚ್ಚಾರ. ಸೂರ್ಯಕಾಂತ್ ಅವ್ರಿಗೆ ದಯಮಾಡಿ ಎಲ್ಲರೂ SP ಸಾಹೇಬ್ರಿಗೆ ಹೇಳಿ ಅವ್ರಿಗೆ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೊಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ರಿ. ತಮಗೆ ನಾವು ದಲಿತ ಸಂಘಟನೆಗಳ ಪರವಾಗಿ ತಮಗೆ ಅಭಿನಂದನೆ, ಧನ್ಯವಾದ ಸಲ್ಲಿಸ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಯವ್ರ ಜೊತೆ ಸುಮಾರು 2 ಸಾರಿ 3 ಸಾರಿ ಮಾತಾಡಿದೆವು. ಜಿಲ್ಲಾಧಿಕಾರಿ ನಿಮ್ಮ ಮೊನ್ನೆ ಒಂದು ಸಣ್ಣ ನಿಯೋಗ ಕೂಡ ಬಂದಿತ್ತು, ಊರಿನಿಂದೆಲ್ಲ ಮಹಿಳೆಯರು ಬಂದಿರು, ಅವತ್ತು ಕೂಡ ಮಾತಾಡಿದ್ದೀವಿ. ನಮ್ದು ಏನು ಮನವಿ ಇದೆ ಅಂತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಎರಡೂ ಸಮುದಾಯನ ಕೂಡಿಸಿ ನಾವು ಮಾತಾಡ್ರಿ, ಒಂದು 5 ಜನ ಮಾತಾಡ್ರಿ ಅಂತಕ್ಕಂಥ ಹೇಳಿದರು. ಆದ್ರೆ ಅದ್ರ ಮಧ್ಯದಾಗ ಮಾತಾಡ್ಬೇಕಿತ್ತು ಸಾಹೇಬರು, ಅದಕ್ಕೆ ಮಾತಾಡಿಲ್ಲ. ಆಮೇಲೆ ನಾವು SP ಸಾಹೇಬ್ರ ಹತ್ರ ನಿನ್ನೆ ಹೋಗಿದಾಗ ನಮಗೂ ಒಂದು ತಾಸು ಕೂಡಿಸಿ ಮಾತಾಡಿದ್ರೆ SP ಸಾಹೇಬರು ಅದು ಸಮಸ್ಯೆ ಬಗೆಹರಿಸೋಣ ಈ ಥರ ಅಂತಂದ್ರೆ ನಾವು ಹೇಳಿದೆ, ಸರ್ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟಿದ್ದೆವು. ಆ ಮನವಿ ಮುಖಾಂತರ ನೋಡಿ ಮಾತಾಡಿ, ನೀವು ಆಡಳಿತ ಅಧಿಕಾರಿಗಳು ಇದ್ದೀರಿ, ಮಾತಾಡಿ ಅದಕ್ಕೇನು ಪರಿಹಾರ ಕಂಡುಹಿಡಿಯೋಣ. ಯಾಕಂದ್ರೆ ಜಿಲ್ಲೆಯಲ್ಲಿ ಇಲ್ಲಿ ಎಲ್ಲಿ ಬಸವಣ್ಣನ ವಿಚಾರದಾಗ, ಬಾಬಾ ಸಾಹೇಬ್ ವಿಚಾರದಾಗ ಎಲ್ಲೂ ವೈಮನಸ್ಸು ಆಗಿಲ್ಲ ಅಂತಕ್ಕಂಥದ್ದು ಎಲ್ಲ ಜಿಲ್ಲಾಡಳಿತ ಗೊತ್ತಿದೆ. ಆದ್ರೆ ಕೆಲವರು ಗೊಂದಲ ಸೃಷ್ಟಿ ಮಾಡಕ ಅಂಬೇಡ್ಕರ್ ಸರ್ಕಲ್ ಈ ಹತ್ತಿರು ಅದ್ರ ಪಕ್ಕದಲ್ಲಿ ರಾತ್ರೋರಾತ್ ಹೋಗಿ ಬಸವಣ್ಣನವ್ರದ್ದು ಹಾಕಿ ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಮಧ್ಯದ ಇರ್ತಕ್ಕಂಥ ಅದೇನು ಭಾವನೆ ಸಂಬಂಧ ಇದೆ, ಆ ಭಾವನೆ ಕೆಡಿಸಲಕ್ಕ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿಂದ ಪೊಲೀಸ್ ಯಾರು ಅದು ಪೊಲೀಸರು ಇದ್ರು, ಅವರು ಅದು ತಡೆಗಟ್ಟಬೇಕಿತ್ತು. ನಾವು ಅವತ್ತು ಧರಣಿ ದಿವಸ ಮುಂದೆ ನಾವು ಗ್ರಾಮ ಪಂಚಾಯತಿಂದ ಕ್ಯಾಮ್ರಾ ಹಾಕ್ಲಕ್ಕೆ ಹೇಳಿದ್ವಿ. ನಾವು ಕ್ಯಾಮ್ರಾ ಕೂಡಿಸಿದಾರೆ ಅವತ್ತು. ಆ ಕ್ಯಾಮ್ರಾ ಕೂಡಿಸ ಇವತ್ತು ರೆಕಾರ್ಡ್ ಇದೆ. ಕ್ಯಾಮ್ರಾದಲ್ಲಿ ಕೂಡಿಸೋ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಅಂತಕ್ಕಂಥ ದಯಮಾಡಿ ಕ್ಯಾಮ್ರಾದ ತೆಗೆದು ಸರ್ ಅವ್ರಿಗೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಪೊಲೀಸರು. ಅಧಿಕಾರ ಅದೇ ಅಧಿಕಾರದಲ್ಲಿ ನಾವು ಲೆಟರ್ವನ್ನು ಡ್ರಾಫ್ಟ್ ಮಾಡಿದ್ದೇವೆ. ಹಾಗಾಗಿ ಚೀಫ್ ಸೆಕ್ರೆಟರಿ ಅವರಿಗ ಅಥವಾ ಹೈಯರ್ ಅಥಾರಿಟಿಗ ಮಾತಾಡೋದು ನಿಮಗೆ ಸಮಸ್ಯೆ ಬರಬಾರ್ದಂತೆ ನಾವು ಲೆಟರ್ ಡ್ರಾಫ್ಟ್ ಮಾಡಿದ್ವಿ. ನಾವಂತ ಒಂದು 20 ಎಕರೆ 100 ಎಕರೆ ಜಮೀನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇದ್ದೇವೆ ಬಾಬಾ ಸಾಹೇಬ್ರದ್ದು ಲೈಬ್ರರಿಗೋಸ್ಕರ, ಅದು ಸಾರ್ವಜನಿಕ ಲೈಬ್ರರಿ ಆಗಿ ಇರುತ್ತೆ. ಮತ್ತು ವಿಶೇಷವಾಗಿ ನಮಗೆ ಏನು ಬೇಕಾಗಿದೆ ಅಂತಂದರೆ ಓನ್ಲಿ ಆ್ಯಕ್ಷನ್. ನಮಗೆ ಯಾವುದು ಕೂಡ ಆಶ್ವಾಸನೆ ಬೇಕಾಗಿಂದ ಇಲ್ಲ. ಯಾಕಂದ್ರೆ ನಿಮ್ಮ ಜ್ಯೂರಿಡಿಕ್ಷನ್ದಾಗ ಅಥಾರಿಟಿ, ಫುಲ್ ಅಥಾರಿಟಿ ನೀವೇ ಇದ್ದೀರಿ. ಇದಕ್ಕೆ ನೀವು ನಮ್ಮ ಬೇಡಿಕೆಗಳು ಈಡೇರಿಸ್ಬೋದು. ಮನ್ಸಿಲ್ದರೆ ನೀವು ಏನೋ ನೆಪ ಹೇಳ್ಬೋದು, ಸರ್ ನಾವು ಕೇಳೋರಿಲ್ಲ, ನಾವು ಇದು ಇಸ್ತಾನು ಬಿಡೋರು ಕೂಡ ಇಲ್ಲ. ಹಾಗಾಗಿ ದಯವಿಟ್ಟು ತಗೊಳ್ರಿ, ನಿಮಗೆ ಯಾವುದೇ ಥರದ್ದು ನಾವು ಫೋರ್ಸ್ ಹಾಕಲ್ಲ. ದಯವಿಟ್ಟು ಹೋಗಿ ಅದು ಏನು ಲ್ಯಾಂಡ್ ರಿಲೇಟೆಡ್ ಯಾವ ಸರ್ವೆ ನಂಬರ್ ಅಂತ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಹೋಗಿ ನಮಗೆ ಆದೇಶವನ್ನು ಕೊಡಬೇಕು. ಅಲ್ಲಿವರೆಗೆ ನಾವು ಇಲ್ಲಿಂದ ಜಾಗ ಬಿಡಲ್ಲ. ಯಾಕಂದ್ರೆ 1 ತಿಂಗಳು ಬರೀ 5 ಎಕರೆಗೆ ನಾವು ನೀವು ನಿಮ್ಮ ಅಥಾರಿಟಿದಾಗೆ ನಾವು ಲೆಟರ್ ಡ್ರಾಫ್ಟ್ ಮಾಡಿದ್ದೆವು. ನಮಗೆ ಗೊತ್ತು ನಿಮಗೆ ಎಷ್ಟು ಅಥಾರಿಟಿ ಇದೆ, ನಮಗೆ ಎಷ್ಟು ಕೊಡ್ತೀರಂತ. ಹಾಗಾಗಿ ದಯವಿಟ್ಟು ಇದು ದಲಿತ್ ವರ್ಸಸ್ ಲಿಂಗಾಯತ್ ಇಂಥದ್ದು ಒಂದು ಏನು ಕಮ್ಯುನಲ್ ವೈಲೆನ್ಸ್ ಆಗೋ ಚಾನ್ಸಸ್ ಅವ, ಅದು ತೆರೆ ಹೇಳ್ರಿ, ನಮಗೆ ಆರ್ಡರ್ ಕಾಪಿ ಕೊಟ್ಟು ನಾವು ಬಸವಣ್ಣವ್ರದ್ದು ವಿಚಾರಧಾರೆದವರು, ಬಾಬಾ ಸಾಹೇಬ್ರ ವಿಚಾರಧಾರೆದವರು ಅಂತ ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಇಷ್ಟೇ ಅದೇ ಸ್ಥಾನದಲ್ಲಿ ಇರಬೇಕು. ನಾವು ಬಸವಣ್ಣವ್ರ ಇವ್ರುಗಳು ಇಲ್ಲ, ಅವ್ರಿಗೆ ಕೂಡ ಒಂದು ಬೇರೆ ಕಡೆ ಡಿಸ್ಟೆನ್ಸ್ದಾಗ ನೀವು ಸ್ಟ್ಯಾಚ್ಯೂವನ್ನು ಸ್ಥಾಪನೆ ಮಾಡಿಕೊಡ್ಬೇಕು. ಅದರಲ್ಲಿ ಯಾವುದೇ ರೀತಿ ಜನರ ಜೊತೆ ನಮ್ಗೆ ಇರೋದಿಲ್ಲ. ನಿಮ್ಮದೇ ಜೊತೆ ನಮ್ಮ ಸರ್ಕಾರದ ಜೊತೆಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ತಾವು ಈ ಇಶ್ಯವನ್ನು ಸೀರಿಯಸ್ ಆಗಿ ತಗೊಂಡು ನಮಗೂ ನೀವು ನ್ಯಾಯ ಕೊಡ್ತೀರಂತ ನಾವು ಒಂದು ಆಸೆ ಇಟ್ಕೊಂಡೇ ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದಿದ್ದೇವೆ.
ವಿಶೇಷವಾಗಿ ಅವರು 2 ಫೇಸಸ್ ಅವ ರೀ. ಒಂದು ನಿಮ್ದೇನು ಸರ್ಕಾರದ ಡ್ರೆಸ್ ಇರ್ತದ ಅದು ಒಂದು ಫೇಸ್ ಆಯಿತು. ಅದು ಕಾರ್ಯ ಒಳ್ಳೇದು ಮಾಡ್ತಿರ್ಬೋದು, SP ಸಾಹೇಬ್ರಿಗೆ ಗೊತ್ತಿರುತ್ತೆ. ಮತ್ತು ಏನು ಸಿವಿಲಿಯನ್ ಇದ್ದಾರೆ ಅದೇ ಸಂತೂರ್ ಪೊಲೀಸ್ ಸ್ಟೇಷನ್ ಲಿಮಿಟ್ದಾಗೆ ಅವರು ಊರು ಅದ ರೀ. ಹಾಗಾಗಿ ಎಲ್ಲರೂ ಅವರು ಬಳಗದವ್ರು ಇರ್ತಾರೆ. ಹಾಗಾಗಿ ಒಂದು ಅಲ್ಲಿ ಏನು ಬೆಳವಣಿಗೆ ಆಗಿದೆ 5 ತಾರೀಕಿಗೆ ಅದು ಒಂದು ಏನು ಅದು ಪೋರ್ಟ್ರೇಟ್ ಅಲ್ಲಿ ಇನ್ಸ್ಟಾಲ್ ಆಗಿದೆ 5 ತಾರೀಕಿಗೆ. ಅದಕ್ಕೆ ಕಾರಣ ಏನದ ಅಂತಂದ್ರೆ ನೇರವಾಗಿ ಅವರು ಶ್ರೀಕಾಂತ್ ದೇಶ್ಮುಖ್ ಅವರು ಇದ್ದಾರೆ. ಹಾಗಾಗಿ ನಮ್ಮ SP ಸಾಹೇಬರು ಅವ್ರಿಗೆ ಕೂಡಲೇ ಸಸ್ಪೆನ್ಸ್ ಮಾಡ್ಬೇಕಂತ ನಾನು ಕೇಳ್ತೀನಿ. ಒಂದನೇದಾಗಿ ತಾವು ಶಾಂತ ರೀತಿಯಿಂದ ಕಡುವಾದಿಂದ ಇಲ್ಲಿವರೆಗೆ ಜಾಥಾ ಮಾಡಿದ್ರಿ. ತಾವು ಶಾಂತ ರೀತಿಯಿಂದ ಮಾಡಿದ್ದಕ್ಕೆ ಜಿಲ್ಲಾಡಳಿತದಿಂದ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದಾಗಿ ನಮಗೆ ಇದನ್ನು ಮೊನ್ನೆ 2 days ಬ್ಯಾಕ್ ರಾಹುಲ್ ಅವರು ಮತ್ತು ಗೌತಮ್ ಅವರು ಮತ್ತು ಬಾಬು ಪಾಸನ್ ಅವರು, ಅನಿಲ್ ಬೆಳದಾಳೆ ಅವರು, ಗೌತಮ್ ಬುದ್ಧಿಯವ್ರನ್ನ ಇದ್ದರು. ಇವರೆಲ್ಲರೂ ಬಂದು ಇದು ಮನವಿಯನ್ನು ನಮಗೆ ಕೊಟ್ಟರು. ಕೊಟ್ಟಾಗ ನಾವು ಈ ಬೇಡಿಕೆಗಳನ್ನು ನಾವು ಫಸ್ಟ್ ಟೈಮ್ ನಮ್ಗೆ ಅವತ್ತು ಗೊತ್ತಾಗಿದೆ ಈ ಬೇಡಿಕೆಗಳದಾವ ಅಂತೇಳಿ. ನಾವು ಬಂದಾಗ ಸ್ಟ್ಯಾಚ್ಯೂ ಸಂಬಂಧ ಬಂದಿರಬೇಕು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಈ ಬೇಡಿಕೆಗಳು ನಮ್ಗೆ ಪ್ರಥಮ ಬಾರಿಗೆ ಗೊತ್ತಾಯಿತು. ಈ ಬೇಡಿಕೆಗಳು ಏನದಾವ ನಿಮ್ಮ ಹಕ್ಕೊತ್ತಾಯಗಳನ್ನು ನಾವು SP ಸಾಹೇಬ್ರನ್ನ ಅವತ್ತೇ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನಾವು ಮಾತಾಡಿದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಮುಂಜಾನೆ ಮೀಡಿಯಾ ಸ್ಟೇಟ್ಮೆಂಟ್ನು ಕೊಟ್ಟಿದ್ದಾರೆ, ಪತ್ರಿಕೆ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಕೊಡಗಾಂವ್ ಗ್ರಾಮದಲ್ಲಿ 5 ಎಕರೆ ಜಮೀನು ಏನು ಕೇಳತ್ತಾರ. ಅದಕ್ಕೆ ನಾವು ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ಅದರಲ್ಲಿ ಇವನ್ ಏನಂತ ಸ್ಮಶಾನ ಭೂಮಿಗೆ ಸಹ ಜಮೀನು ಬೇಕಾದ್ರೆ ಅದಕ್ಕೂ ನಾವು ಕೊಡ್ತೀವಿ ಅಂತೇಳಿ ಮಾಧ್ಯಮಕ್ಕೆ ಅವರು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಧ್ಯಮದಲ್ಲಿ ಮುಂಜಾನೆ ಅದು ಪತ್ರಿಕೆ ಹೇಳಿಕೆ ಬಿಡುಗಡೆ ಆಗಿದೆ. ನಿನ್ನೆ ರಾತ್ರಿ ಸಾಹೇಬರು ನಮಗೂ SP ಅವ್ರಿಗೆ ಮಾತಾಡಿದ್ರು, ಮುಂಜಾನೆನೂ ಮಾತಾಡಿದ್ರು. ಅವ್ರಿಗೆ 5 ಎಕರೆ ಏನು ಡಿಮ್ಯಾಂಡ್ ಇದೆ. ಅದನ್ನು ಗೋಮಾಳ ಲ್ಯಾಂಡ್ ಇದೆ ಏನಾಯಿತು ಸರ್ವೆ ಮಾಡಿಸ್ಕೊಂಡು ನಿಯಮಾನುಸಾರ ನೀವು ನಿಮ್ಮ ಹಂತದಲ್ಲಿ ಬಂದರೆ ನೀವು ಮಾಡಿರಿ, ಇಲ್ಲ ಸರ್ಕಾರಕ್ಕೆ ಬರಬೇಕಾಯ್ತು ಗೋಮಾಳ ಲ್ಯಾಂಡ್ ಇತ್ತಂದ್ರೆ ಕಳಿಸ್ರಿ, ನೀವು ಸರ್ವೆ ಮಾಡಿ ವೆರಿಫೈ ಮಾಡಿ ಕಳಿಸ್ರಿ ಅಂತೇಳಿ ಸಾಹೇಬ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸಾಹೇಬ್ರ ಇನ್ಸ್ಟ್ರಕ್ಷನ್ ಮೀಡಿಯಾದಲ್ಲಿ ಈಗಾಗಲೇ ಬಂದಿದೆ. ನಾವು ಏನು ಹೇಳ್ತೀವಲ್ಲ ಅದು ಈಗಾಗಲೇ ಮೀಡಿಯಾದಲ್ಲಿ ಬಂದಿದೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ನಾವು ಇದ್ರ ಬಗ್ಗೆ ಸಕಾರಾತ್ಮಕವಾಗಿದ್ದು ಇದನ್ನು ನಾವು ನಮ್ಮ ಹಂತದಲ್ಲಿ ಇದನ್ನು ನಾವಂತೂ ಮಾಡಿಕೊಡ್ತೀವಿ. ನಮ್ಮ ಹಂತದಲ್ಲಿ ಏನಾರ ಬರಲಿಲ್ಲ ಅಂದ್ರೂ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ. ಆ ಕಾಪಿಯನ್ನು ನಾವು ನಿಮಗೆ ಕೊಡ್ತೀವಿ. ನಿಮ್ಮ ಲೀಡರ್ಸ್ ಅಂತೂ ನಮಗೆ ಹೆಚ್ಚು ಕಡಿಮೆ ಪ್ರತಿದಿನ ಭೇಟಿ ಆಗ್ತಿರ್ತಾರೆ ಬೇರೆ ಬೇರೆ ವಿಷಯಗಳಿಗೆ. ನಾವು ಸಕಾರಾತ್ಮಕವಾಗಿ ಇದನ್ನು ನಾವು ಕೊಡುವ ಎಲ್ಲ ಪ್ರಯತ್ನ ಮಾಡ್ತೀವಿ ಮತ್ತು ಕೊಡ್ತೀವಿ. ಎರಡನೇದು SP ಸಾಹೇಬ್ರಿಗೂ 1-2 ಸಬ್ಜೆಕ್ಟ್ಸ್ ಅದಾವ ಹೇಳ್ತಾರೆ. ನಿಮ್ಮ ಊರಿನಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅದು ನಮಗೂ ಸಂತೋಷದಾಯಕವಾಗಿ ನಮಗೂ ಇಲ್ಲ. ಎರಡು ಸಮುದಾಯದ ನಡುವೆ ಶಾಂತಿ, ಪ್ರೀತಿ, ವಿಶ್ವಾಸ ನೆಲೆಸ್ಬೇಕನ್ನೋದು ನಮ್ಮದು ಇದೆ. ನಾವು ಅದರ ನಿಮಿತ್ತ ನಾವು ಸತತವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಾವು ನಿಮ್ಮೆಲ್ಲರನ್ನ ನಿಮ್ಮ ಲೀಡರ್ಸು ಎಲ್ಲ ಜೊತೆ ಮಾತಾಡಿ ನೀವು ಸೇರಿ ಸೌಹಾರ್ದಯುತವಾಗಿ ಈ ಏನು ಡಿಫ್ರೆನ್ಸಸ್ ಬಂದಿದೆ ಅದನ್ನು ನಾವು ಸಾಲ್ವ್ ಮಾಡೋಣ. ಅದು ಸ್ಟ್ಯಾಚ್ಯೂ ಮತ್ತು ಅದು ಬೇರೆ ವಿಷಯ. ನೀವೇನು ಈ ಡಿಮ್ಯಾಂಡ್ಸ್ ಅದಾವಲ್ಲ ಈ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡ್ತೀವಿ. SP ಸಾಹೇಬ್ರು 1-2 ವಿಷಯ ಅದಾವ. SP ಸಾಹೇಬ್ರ ವಿಷಯಗಳನ್ನು ಹೇಳ್ತಾರೆ. ಹಾಗೂ ಇಲ್ಲಿ ಬಂದಂತಹ ಮುಖಂಡರುಗಳೇ, ಮಹಿಳೆಯರೇ, ತಾವು ಏನು ಈಗಾಗಲೇ ಈ ಒಂದು ಮನವಿ ಪತ್ರದಲ್ಲಿ ನೀಡಿರುವಂತಹ ಎಲ್ಲ ವಿಷಯಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ಪ್ರಮುಖ ವಿಷಯ ಏನಿತ್ತು ಅದನ್ನು ಆಲ್ರೆಡಿ ಏನಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಗಮನಕ್ಕೆ ಏನಂದರೆ ಸರಿಯಾದ ರೀತಿಯಲ್ಲಿ ಅದನ್ನು ಮಾಹಿತಿಯನ್ನು ನೀಡಿರ್ತಾರೆ. ಇನ್ನು ಉಳಿದಂತೆ ಏನು ತಾವು 2 ವಿಷಯಗಳ ಬಗ್ಗೆ ತಾವು ಹೇಳಿದಿರಿ, ಇವೆರಡನ್ನೂ ಕೂಡ ಯಾಕೆ ಅಂದರೆ ಯಾರದೇ ಮೇಲೆ ನಾವು ನಮ್ಮ ಇಲಾಖೆಯಲ್ಲಿ ಶಿಸ್ತು ಕ್ರಮ ಜರುಗಿಸಬೇಕಾದ್ರೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ಹಿರಿಯ ಅಧಿಕಾರಿಗಳಿಂದ. ಇದ್ರ ಬಗ್ಗೆ ನಾನು ಏನಂತಂದರೆ ನಿಷ್ಪಕ್ಷಪಾತವಾಗಿ ವಿಚಾರಣೆ ಕೈಗೊಳಿಸ್ತೀನಿ. ಅದರಲ್ಲಿ ಯಾರದೇ ತಪ್ಪಾಗಿದ್ದು ಕಂಡು ಬಂದರೆ ಅವ್ರ ಮೇಲೆ ಏನಂತಾರೆ ಶಿಸ್ತು ಕ್ರಮ ಜರುಗಿಸ್ತೀನಿ. ಇದ್ರ ಬಗ್ಗೆ ಏನಂದರೆ ತಾವು ಯಾವುದೂ ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಈ ಥರ ಏನಂತಾರೆ ಯಾರದೇ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವುದೇ ದೂರು ಬಂದಂಥ ಸಂದರ್ಭದಲ್ಲಿ ಪಾರದರ್ಶಕವಾಗಿ ವಿಚಾರಣೆ ಮಾಡಿ ನಾವು ಕ್ರಮ ಕೈಗೊಂಡಿದ್ದು ಇದೆ. ಇದರಲ್ಲೂ ಕೂಡ ಏನಂತಂದರೆ ನಾವು ಪಾರದರ್ಶಕವಾಗಿ ಕ್ರಮನ ಕೈಗೊಳ್ತೀವಿ. लेकिन एक राइटिंग में दिया तो अच्छा। डिस्ट्रिक्ट मिनिस्टर साहब राइटिंग में दे दिया है,
वो आप व्हाट्सएप में बस सब लोग सुबह से वहाँ से चल के आ रहे थे, इसलिए आपने मीडिया नहीं देखा शायद। सामने रेटिंग में दे दिया, मीडिया पर पब्लिक में दे दिया। नहीं दिया उन्होंने डायरेक्टली मीडिया को जो है दिया है। आई थिंक मीडिया के इसमें प्रेस नोट पे आ गए। प्रेस नोट में साहब ने बोल दिया कि हम 5 एकड़ है ना, वो डीसी के अथॉरिटी में जो कुछ आता है उससे दिलवा देंगे। जो डीसी का अथॉरिटी में जो नहीं आता ना, वो सरकार को लेके हम सरकार से कर लेंगे बोल के साहब ने पॉजिटिव ही वो प्रेस में दे दिया सुबह। क्योंकि आपको डिमांड दिया था ना जो दिन इवनिंग, वो साहब वो कल रात पूछा उनका डिमांड क्या बोला। हमने वो बोला उनको 5 एकड़ वो बुद्ध मंदिर, लाइब्रेरी, समुदाय भवन, सांस्कृतिक एक्टिविटीज़ के लिए वो मांग रहे हैं बोले। तो ठीक है, गोमाड़ा लैंड है तो सरकार को भेजो, नहीं वो गवर्नमेंट लैंड है तो वेरीफाई करो, सर्वे करो। क्योंकि उधर क्या है ना 50, 53, 57 बोलते हैं, आक्रमण सक्रमण सागवाड़ी जो कुछ करते रहते हैं ना, उनके जगह छोड़ के खुला जगह का है ना थोड़ा सर्वे करना पड़ता है। सर्वे करने के बाद हम आपको बुलाएंगे, वो स्केच में आप दिखा देंगे, देखने के बाद हमसे बात करके आपके सामने हम भेज देंगे। साहब ने हमको आपको यही बोलने को बोल दिया, वो रूल को आपको समझ के वो स्केच मैप आपको दिखा के वो सब हम कर लेंगे। Okay, I no need explanation what going on between the in-charge minister and you. We wanting justice from you only. So we need letter from you. Then only we dispatch from here. Otherwise we stay here. अभी जो ಈ ಸರ್ ಏನು ಹೇಳಿದಾರಲ್ಲ ಅದನ್ನ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ಆಯ್ತಲ್ಲ. जो भी एसपी पुलिस की मांग है तुरंत उनको भी डिस्मिस करना जरूरी है सर। मैं बोला हूँ ऑलरेडी आपको, जो भी है मैं ट्रांसपेरेंट तरीके से करता हूँ। क्योंकि आपने जो अभी दिया है इसके ऊपर जो है इंक्वायरी कराऊंगा, सीनियर ऑफिसर से कराऊंगा, करा के आपको जो है उसमें जिसका भी अगर कुछ उसका गलती आता है तो 100% उनके ऊपर जो है नहीं है, हम लोग उनके फॉलोअर ही है। उनको भी एक स्थल अवकाश करके उनको भी प्लेसमेंट कर दो और हमारा जो पोजीशन है वहाँ पर वहीं पर ही जो भी है आपके ओर से वहाँ पर ही रहने की व्यवस्था करना। तहसीलदार वो प्रेस मीडिया में दे दिया, आप वो रेटिंग में दे दिया। तो हम ಮೀಡಿಯಾ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ। ಏನು ಆ ಊರಲ್ಲಿ 2 ಕಮ್ಯುನಿಟಿ ನಡುವೆ ಈಗಾಗಲೇ ನಾವು ಮಾತುಕತೆ ಆಡುತ್ತೀವಿ, ಹೀಗಾಗಿ ಸೌಹಾರ್ದಯುತವಾಗಿ ಅದನ್ನು ಬಗೆಹರಿಸ್ತೀವಿ। ನಾವು ಆ ಎಲ್ಲ ಸೌಹಾರ್ದಯುತವಾಗಿ ಬಗೆಹರಿತನ ನಾವು ಯಾವುದು ಅಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡೋದಿಲ್ಲ ಅಂತೇಳಿ ನಾವು ತೆರವು ಕಾರ್ಯಾಚರಣೆ ಮಾಡಬೇಕಾಯ್ತಂದ್ರೆ ಒಂದು ತಿಂಗಳು ನಾವಾದರೆ ಯಾಕೆ ತಡೀತಿದ್ವಿ? ಸೊ ನಾವು ತೆರವು ಕಾರ್ಯಾಚರಣೆ ಮಾಡಬೇಕಾಯ್ತಂದ್ರೆ ಇಷ್ಟು ದಿವಸ ಯಾಕೆ ತಡೀತಿದ್ವಿ? ಸೊ ಆ ಊರಲ್ಲಿ ಏನಿರೋದು ಬೇರೆ ಕಮ್ಯುನಿಟಿಗಳು ನಿಮ್ಮ ಕಮ್ಯುನಿಟಿಗಳ ನಡುವೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಪ್ಪು ಗ್ರಹಿಕೆಗಳೇನಾಗಿರೋ ಅವು ಸ್ವಲ್ಪ ದೂರ ಆಗಬೇಕಾಗಿದೆ ಅಷ್ಟೇ. ನಮ್ಮ ಮೂರ್ತಿಗಳಿಗಿಂತ ನಿಮ್ಮ ಅವ್ರ ನಡುವೆ ಇರುವ ಏನು ಸ್ವಲ್ಪ ಸಿಟ್ಟು, ದ್ವೇಷನು, ತಪ್ಪು ಗ್ರಹಿಕೆಗಳದಾವಲ್ಲ ಅವು ದೂರ ಆಗಬೇಕಾಗಿದೆ ನಮಗೆ. ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಾವು ಸ್ಟ್ಯಾಚ್ಯೂಗಳಿಗೆ ನಾವು ಇನ್ನೂ ಯಾವುದು ಕೈ ಹಾಕಿಲ್ಲ, ಕೈ ಹಾಕುವ ವಿಚಾರ ನಮ್ಮಲ್ಲಿ ಇಲ್ಲ. ಅದನ್ನು ನಾವು ರೈಟಿಂಗ್ನಲ್ಲೇ ತಹಶೀಲ್ದಾರರು ಪ್ರೆಸ್ ನೋಟು ಅವತ್ತೇ ರಾತ್ರಿ ಹಾಕಿದ್ದಾರೆ. ಅದು ರಾತ್ರಿ 12 ಗಂಟೆಗೆ ನಾವು ಹಾಕ್ಸಿದ್ವಿ. ಯಾಕಂದರೆ ಮರುದಿವಸ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ನಮಗೇನು ಮೆಸೇಜ್ ಬಂತು, ಇಲ್ಲ ಸರ್ ಈ ಕಡೆ ಅಂಬೇಡ್ಕರ್ ಅಂತಲೂ ಜನ ಕಾಯ್ಕೊಂಡು ಕೂತಾರ, ಈ ಕಡೆ ಬಸವಣ್ಣ ಅಂತೇಳಿ ಕಾಯ್ಕೊಂಡು ಕೂತಾರ, ರಾತ್ರಿಯಿಂದ ತೆರವುಗೊಳಿಸ್ತಾರೆ, ಮುಂಜಾನೆನೋ ತೆರವುಗೊಳಿಸ್ತಾರೆ ಅಂತೇಳಿ ಆ ಕನ್ಫ್ಯೂಷನ್ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ತಹಶೀಲ್ದಾರರು ರೈಟಿಂಗಲ್ಲೇ ಕೊಟ್ಟಿದ್ದಾರೆ. ನಾವು ಸದ್ಯ ಯಾವುದು ತೆರವು ಕಾರ್ಯಾಚರಣೆಯನ್ನು ಮಾಡೋದಿಲ್ಲ ಅಂತ. ಕರೆಕ್ಟ್ ನೋಡಿರಿ, ನಾವು ಊರಲ್ಲಿ ಶಾಂತಿ ಇರಬೇಕು, ನಿಮ್ಮ ಅವ್ರ ನಡುವೆ ತಪ್ಪು ಗ್ರಹಿಕೆಗಳು ದೂರ ಆಗಬೇಕು. ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನೀವೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಷ್ಟೇ. ನಮ್ಮ ರಿಕ್ವೆಸ್ಟ್ ಇದೆ. ಜಿಲ್ಲೆಯಲ್ಲಿ ಎಲ್ಲಿಯೇ ಸುವ್ಯವಸ್ಥೆ ಸಮಸ್ಯೆ ಬಂದಾಗ ಬ್ರೇಕ್ ಮಾಡಿದಾಗ ಅದು ಏನಂದ್ರೆ ನಾವು ಕಾನೂನಿನ ವ್ಯಾಪ್ತಿನಲ್ಲಿ ನಿಷ್ಪಕ್ಷಪಾತವಾಗಿ ಕ್ರಮ ತೆಗೆದುಕೊಂಡಿದ್ದೀವಿ. ಅದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ ಇದೆ. ಮಳಚಾಪುರದಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಏನಂತಂದ್ರೆ ನಾವು ಮತ್ತು ಜಿಲ್ಲಾಧಿಕಾರಿಗಳು ಅದೇ ದಿನ ಏನಂದ್ರೆ ಅಲ್ಲಿಗೆ ಹೋಗಿ ಸರ್ಕಾರಿ ಕಾರ್ಯಕ್ರಮವನ್ನು ಕೂಡ ಏನಂದ್ರೆ ಸಂಪೂರ್ಣವಾಗಿ ಅಲ್ಲೇನೆ ಆಚರಣೆ ಮಾಡಿ ಮತ್ತು ನಾವು ಹೋಗುವಷ್ಟರಲ್ಲಿ ಏನಂತಾರೆ ಕಂಪ್ಲೇಂಟ್ ಕೂಡ ಏನಂತಾರೆ ಆಲ್ರೆಡಿ ದಾಖಲಾಗಿತ್ತು. ಅದ್ರ ಮೇಲೆ
ಕೇಸ್ ರಿಜಿಸ್ಟರ್ ಕೂಡ ಮಾಡಿ ವಿದಿನ್ 24 ಅವರ್ಸ್ ಏನಂತಂದ್ರೆ ಆರೋಪಿಗಳನ್ನ ಏನಂದ್ರೆ 3 ಜನನ ವಿದಿನ್ 24 ಅವರ್ಸ್ ಏನಂದ್ರೆ ಸೆಕ್ಯೂರ್ ಮಾಡಲಾಗಿತ್ತು. ಉಳಿದವ್ರನ್ನೂ ಕೂಡ ಏನಂತಾರೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಇದರಲ್ಲಿ ಸಾಕ್ಷ್ಯಗಳನ್ನು ಕೂಡ ನಾವು ಏನಂದ್ರೆ ಸಂಗ್ರಹ ಮಾಡಿದ್ದೀವಿ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ ಮತ್ತೆ DSP ಹಂತದಲ್ಲಿ ಏನಂದ್ರೆ ತನಿಖೆ ಆಗ್ತದೆ ಇದನ್ನ. ಮತ್ತೆ ಪ್ರತಿ 15 ದಿವಸಕ್ಕೊಮ್ಮೆ ಏನಂತಂದ್ರೆ ಕಂಪ್ಲೇಂಟ್ ಏನಿದ್ದಾರೆ ಅವರು DSP ಅವರ ಹತ್ರ ಹೋಗಿ ತನಿಖೆ ಪ್ರಗತಿಯನ್ನ ಕೂಡ ಏನಂದ್ರೆ ತೆಗೆದುಕೋಬಹುದು. ಜಿಲ್ಲೆನಲ್ಲಿ ಎಲ್ಲೇ ಏನಂತಂದ್ರೆ ಪ್ರಕರಣಗಳು ಏನು ಅಟ್ರಾಸಿಟಿ ಕೇಸ್ನಲ್ಲಿ ದಾಖಲಾಗ್ತದೆ ನಾವು ಅದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಏನಂದ್ರೆ ಎಲ್ಲ DSP ಅವರೇ ಏನಂದ್ರೆ ತನಿಖೆ ಮಾಡ್ತಾರೆ ಮತ್ತು ಪ್ರತಿ 15 ದಿವಸಕ್ಕೊಮ್ಮೆ ತನಿಖೆ ಪ್ರಗತಿಯನ್ನ ಕಂಪ್ಲೇಂಟ್ ಏನಿರ್ತಾರೆ ಅವರಿಗೆ ನಾವು ಅದರಲ್ಲಿ ನೀಡ್ತೀವಿ. ಜೊತೆಗೆ ನಾನು ಇಲ್ಲಿ ಬಂದಂತಹ ಎಲ್ರಿಗೂ ಮತ್ತು ಯುವಕರಲ್ಲೂ ನಾನು ಏನಂದ್ರೆ ವಿನಂತಿ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾವು ಇವತ್ತು ಸಾಮಾಜಿಕ ಜಾಲ ಮಾಧ್ಯಮಗಳನ್ನ ಬಳಸ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳನ್ನ ಎಷ್ಟೋ ಜನ ಮೈನರ್ಸ್ 18 ವಯಸ್ಸಿಗಿಂತ ಕಡಿಮೆ ಇರುವಂತವರು ಆ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದಾರೆ. ಆಕ್ಚುಲಿ ಒಂದು ಸಿಮ್ ಕಾರ್ಡ್ ತಗೋಬೇಕು ಅಂದ್ರೆ 18 ವಯಸ್ಸಾಗಿರ್ಬೇಕು. ಆದ್ರೆ ತಂದೆ ತಾಯಿ ಹೆಸರಲ್ಲಿ ಏನಂತಾರೆ ಸಿಮ್ ಕಾರ್ಡ್ಗಳನ್ನ ತೆಗೆದುಕೊಂಡು ಏನಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಏನಂದ್ರೆ ಏನಾದ್ರು ತಮಗೆ ತಿಳಿದಂಗೆ ಪೋಸ್ಟ್ ಮಾಡ್ತಾ ಇದ್ರೆ ಅದು ಕಾನೂನಿನ ಬಾಹಿರ ಆಗಿರ್ತದೆ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳು ಆಲ್ರೆಡಿ ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ದೂರುಗಳು ಬಂದಿದ್ದಾವೆ ಅದರ ಮೇಲೆ ಕ್ರಮ ಕೂಡ ಜರುಗಿಸಿದ್ವಿ. ಇನ್ನೂ ಒಂದೆರಡು ವಿಷಯಗಳನ್ನ ಏನಂದ್ರೆ ಬಸವನವರು ಹೇಳಿದರೆ ಮತ್ತು ಸುರುಳಿ ತಂದಿದ್ದಾರೆ. ಅದನ್ನ ಏನಂದ್ರೆ ನನ್ನ ಕಚೇರಿಗೆ ಅವ್ರು ಬರ್ತೀನಿ ಅಂತ ಹೇಳಿದರೆ ಬಂದಾಗ ಏನು ವಿಷಯಗಳಿದಾವೆ ನನಗೆ ಹೇಳಿದ್ರೆ ಅದ್ರ ಮುಖಾಂತರ ಮತ್ತೆ ಏನು ಕಾನೂನು ಕ್ರಮಗಳು ಕೂಡ ಇದಾವೆ ಅವುಗಳನ್ನು ನಾವು ತಗೊಳ್ತೀವಿ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ. ತಾವೇನಂದ್ರೆ ಮುಖಂಡರುಗಳು ಏನಂದ್ರೆ ನಮ್ಮ ಆಫೀಸಿಗೆ ಏನು ಮಾಹಿತಿ ತಗೊಂಡ್ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ. ಥ್ಯಾಂಕ್ ಯು. ಆಫೀಸ್ ಆಫ್ ದಿ ಡೆಪ್ಯೂಟಿ ಕಮಿಷನರ್ ಬೀದರ್ ಡಿಸ್ಟ್ರಿಕ್ಟ್ ಬೀದರ್ ಪತ್ರ ದಿನಾಂಕ 15/2/2024 ಹಿಂಬರಹ ತಾವು ದಿನಾಂಕ 15/2/2024 ರಂದು ಕೌಡ್ಗಾಂವ್ ಗ್ರಾಮದಿಂದ ಜಾಥಾ ಮೂಲಕ ಬಂದು ಮನವಿ ಸಲ್ಲಿರುತ್ತೀರಿ. ಸದರಿ ಮನವಿಯಲ್ಲಿ ಕೌಡ್ಗಾಂವ್ ಗ್ರಾಮದಲ್ಲಿ ಖಾಲಿ ಇರುವ ಸರ್ಕಾರಿ ಭೂಮಿಯಲ್ಲಿ 5 ಎಕರೆ ಜಮೀನು ನಮ್ಮ ಜನರ ಸಭೆ ಸಮಾರಂಭ ಗ್ರಂಥಾಲಯ ಹಾಗೂ ಸಂಸ್ಕೃತಿಗಳ ಚಟುವಟಿಕೆಗಳಿಗಾಗಿ ಭೂಮಿ ಮಂಜೂರು ಮಾಡಬೇಕೆಂದು ಕೋರಿರ್ತೀರಿ. ಈಗಾಗಲೇ ಮನವಿ ಸ್ವೀಕರಿಸಿದಾಗ ತಮಗೆ ತಿಳಿಸಿರುತ್ತಂತೆ ಮಾನ್ಯ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತಕ್ಕೆ ಜಮೀನು ಮಂಜೂರು ಕುರಿತು ನಿರ್ದೇಶನ ನೀಡಿರುವುದಾಗಿ ತಮಗೆ ತಿಳಿಸಲಾಗಿದೆ. ಕೌಡ್ಗಾಂವ್ ಗ್ರಾಮದಲ್ಲಿ ಖಾಲಿ ಇರುವ ಸರ್ಕಾರಿ ಜಮೀನು ನಿಯಮಾನುಸಾರ ಗುರುತಿಸಿ ಅದರಲ್ಲಿ ಫಾರಂ ಸಂಖ್ಯೆ 50, 53 ಮತ್ತು 57 ಅರ್ಜಿದಾರರನ್ನು ಹೊರತುಪಡಿಸಿ ಉಳಿದಿರುವ ಸರ್ಕಾರಿ ಜಮೀನಿನ ಸರ್ವೆಯನ್ನು ನಿಯಮಾನುಸಾರ ಮಾಡಿ ಸರ್ವೆ ಸ್ಕೆಚ್ಗಳನ್ನು ತಯಾರಿಸಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಮಂಜೂರಿಸಲಿ. ಅವಕಾಶವಿದ್ದಲ್ಲಿ ನಿಯಮಾನುಸಾರ ಮಂಜೂರಿಸುವುದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವಕಾಶವಿಲ್ಲದಿದ್ದಲ್ಲಿ ನಿಯಮಾನುಸಾರ ಪ್ರಸ್ತಾವವನ್ನು 1 ತಿಂಗಳ ಒಳಗಾಗಿ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಈಗಾಗಲೇ ತಹಸೀಲ್ದಾರ್ ಔರಾದ್ ಬೀರ್ ಅವರು ಪತ್ರಿಕೆ ಹೇಳಿಕೆಯನ್ನು ನೀಡಿರುತ್ತಾರೆ. ಅದನ್ನು ಇಲ್ಲಿ ಪುನರುಚ್ಚರಿಸಲಾಗಿದೆ. ಪ್ರಸ್ತುತ ಗ್ರಾಮದ ಎಲ್ಲಾ ಸಮುದಾಯಗಳ ನಡುವೆ ಸೌಹಾರ್ದತೆಯುತವಾಗಿ ಈ ವಿಷಯ ಕುರಿತು ಪರಿಹಾರ ಕಂಡುಕೊಳ್ಳಲು ಮಾತುಕತೆಗಳು ನಡೆಯುತ್ತಿರುವುದರಿಂದ ಯಾವುದೇ ತೆರವು ಕಾರ್ಯಾಚರಣೆ ಮಾಡಲಾಗುವುದಿಲ್ಲ ಎಂದು ಮೂಲಕ ತಿಳಿಸಲಾಗಿದೆ. ಮೇಲ್ಕಂಡ ವಿಷಯಗಳನ್ನು ಮನವಿ ಸ್ವೀಕರಿಸಿದಾಗ ತಿಳಿಸಿದೆ ಹಾಗೂ ತಾವು ಬರವಣಿಗೆಯಲ್ಲಿ ನೀಡಲು ಕೋರುವುದರಿಂದ ಈ ಹಿಂಬರವನ್ನು ನೀಡಲಾಗಿದೆ. ಅದೇ ನೋಡ್ರಿ, ಒಂದು 5 ಎಕರೆದ ಏನು ಆಶ್ವಾಸನೆ ಅವ್ರು ಕೊಟ್ಟಿದಾರ 1 ತಿಂಗಳ ಒಳಗಾಗಿ ಸರ್ಕಾರಕ್ಕೆ ಕಳಿಸಲಾಗುವುದು ಅಂತ ಇದೆ ಅಂತ ನಮಗ್ ಗೊತ್ತಿದೆ. ಆಸ್ ಪರ್ ಲಾ ಅವ್ರ ಜ್ಯೂರಿಡಿಕ್ಷನ್ ದಾಗೆ ನಮ್ ಬೇಡಿಕೆ ಇದೆ. ಸರ್ಕಾರಕ್ಕೆ ಕಳಿಸೋದು, ಸರ್ಕಾರಕ್ಕೆ ಇಶ್ಯೂ ಮಾಡೋದು, ಇನ್ನ ಪುನಃ ನಾವು ಪದೇ ಇದೇ ಪಾದಯಾತ್ರೆ ಮಾಡೋದು ನಮಗ್ ಬೇಕಾಗಿದ್ದಿಲ್ಲ. ನಿಮಗ್ ತ್ರಾಸ ಕೊಡೋದು ಕೂಡ ನಮಗ್ ಬೇಕಾಗಿದ್ದಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಕ್ಕೆ ನಾವೇನು 20 ಎಕರೆ
ಜಮೀನ್ ಕೇಳ್ತಾ ಇಲ್ಲ. ಅವರು ಒಂದು ಡೇಟ್ ಕೊಡ್ಬೇಕು, ನಾವು ಡೇಟೇ ಮೆನ್ಷನ್ ಇಲ್ಲ ಇದರಲ್ಲಿ ಲೆಟರ್ ನಲ್ಲಿ. 1 ತಿಂಗಳ ಒಳಗೆ ಅಂತಂದ್ರೆ ಏನು ಡೇಟ್ ಬೇಕ್ರಿ ಸರ್? ಒಂದು ತಿಂಗಳು ಯಾವಾಗಲೂ ಡೇಟ್ ಸರ್ 1 ತಿಂಗಳು ಕೇಳ್ರಿ, ಯಾರು ಮಾತಾಡ್ಬೇಡ್ರಿ. 1 ತಿಂಗಳು ಸರ್. ಇವತ್ತು ಎಷ್ಟು ಅದ ರೀ ಡೇಟು? 15 ಅದ. ಈಗ 15 ಮಾರ್ಚ್ 15 ಕೊಡ್ರಿ ಡೇಟ್. ಎಸ್ ಕೊಡ್ರಿ, ನಾವೇ ನಿಮಗೆ ಜಾಸ್ತಿ ಅವಕಾಶ ಕೊಡ್ತೇವೆ. ಮಾರ್ಚ್ 15 ತನ ಅಂತ ಮೆನ್ಷನ್ ಮಾಡ್ರಿ ಇದ್ರೊಳಗೆ ಸರ್. ಮಾಡ್ರಿ 15 ತಾರೀಕು ಕೊಡ್ರಿ ಅಂತ ಅವ್ರು ಅನ್ನದಾರ. DC ಸಾಹೇಬ್ರು ಏನ್ ಬರ್ದಾರ, 1 ತಿಂಗಳು ಒಳಗೆ ಅಂತ ಬರ್ದಾರ. ಸ್ವಲ್ಪ ದೂರ ಆಯ್ತು, 1 ತಿಂಗಳು ಅಂದ್ರ ದೂರ ಆಯ್ತು. 10 ದಿವಸ 15 ದಿವಸ ಒಳಗ ಆದ್ರೆ ಒಳಗ ಅಂತ ಬರ್ತಾರೆ. ನೋಡ್ರಿ ಸಾಹೇಬರು ಏನ್ ಹೇಳ್ತಾ ಇದ್ದಾರೆ, ನಮಗೇನ್ ಪ್ರಸ್ತಾವನೆ ಸಲ್ಲಿಸೋದ್ ನಾ ಯಾರು ಒತ್ತಡದಾಗಿಲ್ಲ. ಇದು ಒಂದು ತಲೆ ತಗೋರಿ. ನೋಡ್ರಿ ನಮಗ್ ಇನ್ನ ಅನ್ಯಾಯ ಆದ್ರೂ ಕೂಡ ನಾವು ಇನ್ನ ಜಿಲ್ಲಾ ಕಚೇರಿ ಅಂತ ದೂರ ಇಲ್ಲ. ಒಂದ್ ಮಾತು ಹೇಳ್ತಾ ಇದ್ದೇನೆ, ಒಂದು DC ಅವ್ರು ಕೂಡ ಮತ್ತು SP ಸಾಹೇಬ್ರು ಕೂಡ ಎಲ್ಲರೂ ನಮಗೇನ ಏನ್ ರೈಟಿಂಗ್ ಕೊಟ್ಟರ. ಓಕೆ, ನಾವು ನಮ್ದು ಬೇಡಿಕೆಗಳು ಇನ್ನೂ ಬಿ ಇರ್ಸಲಿಲ್ಲ, ಪತ್ರಿಕೆ ಪೇಪರ್ ಆಗಿ ಉಳ್ತಿದ್ದು ಅಂತಂದ್ರೆ ನಾವು ಇದು ಒಂದ್ ತಲೆ ತಗೋರಿ. ಜಾಸ್ತಿ ಅವ್ರಿಗೆ ಚೂಡ್ಸೋದ್ ಬೇಡ. ಪಾಪ ಅವ್ರಿಗೆ ಬಿ ತಕ್ಲೀಫ್ ಭಾಳ ಆಗ್ಯದ ನಮ್ಮಲ್ಲಿಂದು. ಹಾಗಾಗಿ ನೋಡ್ರಿ, ಮತ್ತು ಇಲ್ಲಿ ಕ್ಲಿಯರ್ ಕಟ್ ಕೇಳ್ರಿ, ನಾ ಯಾವಾಗ್ಲೂ ನಿಮ್ ಜೊತೆ ಇದ್ದೀನಿ, ಯಾವಾಗ್ಲೂ ನೀವು ಕರೀರಿ, ನಾ ರೆಡಿ ಇದ್ದೇನೆ. ನಡ್ಕೊಂಡು ಬಂದಾರ ಅಲ್ಲಿಂದ. ಇವತ್ತು ಡೇಟ್ 15/2/2024 ಕೌಡ್ಗಾಂವ್ ಗ್ರಾಮದಿಂದ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಸಮಿತಿ ಕೌಡ್ಗಾಂವ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ವಿವಿಧ SC ST OBC ಮೈನಾರಿಟಿ ಸಂಘಟನೆಗಳ ಬೆಂಬಲದೊಂದಿಗೆ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಕೌಡ್ಗಾಂವ್ ಟು ಜಿಲ್ಲಾ ಕಚೇರಿವರೆಗೆ ನಾವು ನಮ್ಮ ವಿಶೇಷವಾಗಿ ಈ ಶೋಷಿತ ಜನ ಬಿಲ್ಕುಲ್ ಡಿಸಿಪ್ಲಿನ್ದಾಗ ಬಂದು ಇಲ್ಲಿ ಡಿಸ್ಟಿಕ್ ಇದು DC ಆಫೀಸ್ ಎದುರುಗಡೆ ಕೂತ್ಕೊಂತು ಅದು ಭವಿಷ್ಯ ಅವ್ರಿಗೆ ನಮ್ಮದು ಹೋರಾಟ ಇದು ಕಾನೂನುಬದ್ಧ ಹೋರಾಟ 1 ತಿಂಗಳಿಂದ ಏನು ಸ್ಟೆಪ್ ಬೈ ಸ್ಟೆಪ್ ಏನು ಹೋರಾಟ ಆಯಿತು. ಆ ಹೋರಾಟದಲ್ಲಿ ವಿಶೇಷವಾಗಿ ಯಾವುದೂ ಥರದ ಗಲಭೆಗಳು ಆಗಿಲ್ಲ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಭೀ ಏನು ಕೆಲಸ ಮಾಡೋದಿತ್ತು ಅದು ನಾವೇ ಮಾಡಿಬಿಟ್ಟಿದ್ದೇವೆ. ಯಾಕಂದ್ರೆ ಜನರಿಗೆ ಇದು ಲಿಂಗಾಯತ್ ವರ್ಸಸ್ ದಲಿತ ಅಂತ ಇದು ಈ ಕೋಮುಗಲಭೆ ಸೃಷ್ಟಿ ಆಗಬಾರ್ದು. ನಾವು ಇದು ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂತಂತ ಅನ್ಎಜುಕೇಟೆಡ್ ಜನ ಇದ್ದರೂ ಕೂಡ ಕೆಲವು ನಮ್ಮ ಜನರಲ್ಲಿ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಾಬಾ ಸಾಹೇಬರು ಹೋರಾಟ ಅದು ಪ್ರೇರಣೆಗೊಂಡು ನಾವು ಕೇಳಿದ ಹಾಗೆ ಕೇಳಿದ ಸಲುವಾಗಿ ಯಾವುದೇ ಕೇಸ್ ಇಲ್ಲದೆ ಈ ಹೋರಾಟ ವಿಶೇಷವಾಗಿ ಹೆಣ್ಮಕ್ಕಳು ಅವ್ರದ್ದು ಏನು ಭೀ ನಮ್ಮ ಜೊತೆ ಕೋಆಪ್ರೇಷನ್ ಇತ್ತು, ಭಾಳ ಒಳ್ಳೆಯದಿತ್ತು. ಈ ಹೋರಾಟದ ನಮಗೇನು DC ಸಾಹೇಬರು ರೈಟಿಂಗ್ದಾಗ ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 5 ಎಕರೆ 1 ತಿಂಗಳ ಒಳಗೆ ನಿಮಗೆ ಜಮೀನು ಅಲಾಟ್ಮೆಂಟ್ ಮಾಡಿಕೊಡ್ತೇವಂತ ಬೇರೆ ಬೇರೆ ಬೇಡಿಕೆಗಳಿಗೆ ಸಂಬಂಧಪಟ್ಟಿದ್ದು ಭೀ ಇದರಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಅದು ನಾವು ಈ ಸ್ಪಂದಿಸಲುವಾಗಿ ನಾವು ಒಂದು ಅವರಿಗೆ ಧನ್ಯವಾದವನ್ನು ಹೇಳುತ್ತೇವೆ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಉಸ್ತುವಾರಿ ಸಚಿವರು ಜನಸ್ಪಂದನ ಕಾರ್ಯಕ್ರಮ ಆರೋಗ್ಯದಲ್ಲಿ ಕೂಡ ಮಾಡ್ತಾರೆ, ಬಸವ ಕಲ್ಯಾಣದಲ್ಲಿ ಕೂಡ ಮಾಡ್ತಾರೆ. ಬರೇ ಅದು ಕೌಡ್ಗಾಂವ್ ಸಂಬಂಧಪಟ್ಟಿಂದ ಈ ವಿಷಯ ಏನು ಚರ್ಚೆ ಮಾಡಲ್ಲ. ಬಟ್ ಏನೋ ಅವರಿಗೆ ಪಾದ ಯಾತ್ರೆ ಮುಖಾಂತರ ಯಾವಾಗ ಅವ್ರಿಗೆ ಚಳಿ ಸ್ಟಾರ್ಟ್ ಅದು ಅವಾಗ ಒಂದು ಅವ್ರದ್ದು ಸ್ಟೇಟ್ಮೆಂಟ್ ಬರ್ತದೆ. ಆ ಸ್ಟೇಟ್ಮೆಂಟ್ ತಗೊಂಡು ನಮಗೆ ಜಿಲ್ಲಾ ಆಡಳಿತದವರು ಅವ್ರದ್ದು ರೆಫರೆನ್ಸ್ ಮಾಡಿ ಅದು ಪ್ರೆಸ್ಮೆಂಟೇ ನಮಗೆ ಕೊಟ್ಟು ಕಳ್ಸೋದು ಪ್ರಯತ್ನ ಮಾಡ್ತು. ಬಟ್ ನಾವು ಕೂಡ ಬಾಬಾ ಸಾಹೇಬ್ರ ಮಕ್ಕಳು ಇದ್ದಕ್ಕಾಗಿ ನಮಗೆ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಆಗ್ಲಿಕ್ಕೆ ಸಾಧ್ಯ ಇರ್ತದಂತ ಅದು ನಮ್ಮ ಹತ್ರ ಇದೆ.
ಹಾಗಾಗಿ ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ತೇವೆ. ನಮ್ಮ ಬೇಡಿಕೆಗಳು ಒಂದು 5 ಎಕರೆ ಲ್ಯಾಂಡ್ ಕೊಡಬೇಕು, ಮತ್ತು ಅಲ್ಲಿ ಆ ಸ್ಥಳದಲ್ಲಿ ಪೊಲೀಸರ ಪ್ರೆಸೆನ್ಸಿಯಲ್ಲಿ ಯಾರು ಕಿಡಿಗೇಡಿಗಳು ಅಲ್ಲಿ ಏನು ಪೋರ್ಟ್ರೇಟ್ ಬೇರೆದು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಮೇಲೆ ಕೂಡ FIR ಕ್ರಮ ಜರುಗಿಸ್ಬೇಕು. ಅದರ ರೀತಿಯಲ್ಲಿ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ದಿಂದ ವೈಫಲ್ಯ ಇತ್ತು ಆ ಸ್ಪಾಟ್ದಾಗ, ಏನು ಅಫಿಷಿಯಲ್ ಡ್ಯೂಟಿ ಇದ್ದರು ಪೊಲೀಸ್ ಡಿಪಾರ್ಟ್ಮೆಂಟ್ದವರು, ಅವರು ಈಗ ಸಸ್ಪೆನ್ಷನ್ ಆಗಬೇಕು. ಅದರ ಜೊತೆಯಲ್ಲಿ ಏನು ಇಂಟೆಲಿಜೆನ್ಸಿ ಕಲೆಕ್ಟ್ ಮಾಡ್ತಾರೆ ಆ ಭಾಗದಾಗ ಸೂರ್ಯಕಾಂತ್ ದೇಶ್ಮುಖ್ ಅಂತ ಇಂಟೆಲಿಜೆನ್ಸಿ ಪೊಲೀಸ್ ಏನಿದ್ದಾರೆ ಅವರು ಒಂದು ಇಂಡೈರೆಕ್ಟ್ಲಿ ಈ ಕುಮ್ಮಕ್ಕಕ್ಕೆ ಆ 5 ತಾರೀಕಿಗೆ ನರ್ತಕ್ಕಂಥ ಘಟನೆಗೆ ಪರೋಕ್ಷವಾಗಿ ಅವರೇ ಅದಕ್ಕೆ ಸಾಕ್ಷಿಯಾರ. ಯಾಕಂದ್ರೆ ಆ ಭಜನೆ ಏನು ಅಲ್ಲಿ ನಡೀತಾ ಇತ್ತು, ಆ ಭಜನೆದಾಗ ಕೂಡ ಅವರು ಕೂಡ ಪಾಲ್ಗೊಂಡಿದ್ದರು. ಇದ್ರ ಕ್ಲಿಯರ್ಲಿ ಮೆಸೇಜ್ ಹೋಯ್ತದ ಪೊಲೀಸ್ ಡಿಪಾರ್ಟ್ಮೆಂಟ್, ಇವರು ಆ್ಯಸ್ ಎ ಸಿವಿಲಿಯನ್ ಅಂತ ಅವರು ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂತ ಒಳಗಡೆ ಹೋಗಿಲ್ಲ, ಕೆಲಸ ಮಾಡಿಲ್ಲ. ಅವ್ರು ಸಿವಿಲಿಯನ್ ಅಂತ ಅವರು ಆ ಒಂದು ಏನು ಕೆಟ್ಟ ಕೆಲಸ ಆಗಿದೆ ಅದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಭೀ SP ಸಾಹೇಬರು ಸೂಕ್ತ ಕರ್ಮ ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ನಮ್ಮ ಏನಿದು ಆಶ್ವಾಸನೆ ಅಥವಾ ರೈಟಿಂಗ್ದಾಗ ನಮ್ಮ DC ಕಚೇರಿಯಿಂದ ಏನು ಸಿಕ್ಕಿದೆ ಇದು ಕೊನೆ ಇಲ್ಲ. ಇದು ಯಾವಾಗ ಜಮೀನು ಮೇಲೆ ಇಂಪ್ಲಿಮೆಂಟೇಷನ್ ಆಯ್ತದ ಅವಾಗೇ ನಾವು ಇದು ಆಗಿದೆ ಅಂತ ಒಪ್ಪುತ್ತೇವೆ. ಇಲ್ಲವಾದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇದಕ್ಕಿಂತ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಅಂತ ಇಷ್ಟು ಹೇಳುತ್ತಾ, ನೀವು ಎಲ್ಲ ಮಾಧ್ಯಮರಿಗೆ ವಿಶೇಷವಾಗಿ ನಮ್ಮದು ತೇಜಸ್ ಮತ್ತು ನಮ್ಮ ಸಾಹೇಬರು ಕೂಡ ಮೊಹಮ್ಮದ್ ಸಾಹೇಬರು ಕೂಡ ಇದ್ದಾರೆ. ನೀವು ಪತ್ರಿಕಾ ಮುಖಾಂತರ ನಮಗೆ ಅವಕಾಶ ಕೊಟ್ಟು ನಮ್ಮ ಮೂರ್ತಿ ಬಗ್ಗೆದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗಾಗಲೇ ಏನು 5 ತಾರೀಕಿಗೆ ಒಂದು ಪ್ರೆಸ್ಮೆಂಟ್ ಆಗಿತ್ತು. ಎಷ್ಟು ತಾರೀಕಿಗೆ ಅದು ನಾವು ಇಲ್ಲಿ ಮಾಡಿದ್ದು ಪ್ರೆಸ್ಮೆಂಟ್? 11 ತಾರೀಕಿಗೆ. ಹಾಂ, 11 ತಾರೀಕಿಗೆ ನಾವು ಪ್ರೆಸ್ಮೆಂಟ್ ಮಾಡಿದ ನಂತರ ಅವರು ಒಂದು ಪ್ರೆಸ್ಮೆಂಟ್ ಮಾಡಿದರು ತಾಲೂಕು ಆಡಳಿತ ತಹಸೀಲ್ದಾರ್ ಅವರು. ನಾವು ಯಾವುದೇ ರೀತಿ ತಾಲೂಕು ಆಡಳಿತದಿಂದ 2 ಮೂರ್ತಿ ತೆರವುಗೊಳಿಸೋದು ನಮ್ಮದು ಯಾವುದೂ ಆದೇಶ ಇಲ್ಲ. ಹಾಗಾಗಿ ಇವರು ಅದೇ ಮೆನ್ಷನ್ ಮಾಡಿದ್ದಾರೆ. ಅದು ಪೋರ್ಟ್ರೇಟ್ಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಸಲ ಬಂದು ಸೌಹಾರ್ದಯುತವಾಗಿ ನಾವು ನಿಮಗೆ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಒಂದು ಇಸ್ಟಾಬ್ಲಿಷ್ ಮಾಡಿ ಕೊಡ್ತೇವೆ ಅಂತ ಆಶ್ವಾಸನೆ ಈ ಲೆಟರ್ದಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ನಾವು ಈಗೊತ್ತಿಂದ ಏನು ಹಾಂ ಎಸ್ ಕೋಡ್ ಆಫ್ ಕಂಡಕ್ಟ್ದಾಗ ಪಾರ್ಲಿಮೆಂಟ್ರಿ ಎಲೆಕ್ಷನ್ದಾಗ ಇದು ಹೈಜಾಕ್ ಹೋಲ್ಡ್ ಆಗೋ ಚಾನ್ಸಸ್ ಅದಾವ. ಅದೇ ನಮಗೆ ಅಂಜಿಕೆ ಅದ. ಬಟ್ ಹಿಂಗೆ ಆಗಲ್ಲ. ಜಿಲ್ಲಾಡಳಿತದವ್ರು ನಮಗೆ ಕೋಪ್ರೇಷನ್ ಮಾಡ್ತದಂತ ಇನ್ನೂ ನಮಗೆ ಆಸೆ ಇಟ್ಟು ನಾವು ಇದು ಅವ್ರದ್ದು ರೆಸ್ಪೆಕ್ಟ್ ಇಟ್ಟು ಇದು ಬೇಡಿಕೆಯನ್ನು ನಾವು ಸ್ವೀಕರ್ತಾ ಇದ್ದೇವೆ. ಬಟ್ ಇದು ಅಂತ ಅಂತಿಮ ಇಲ್ಲ. ಅದು ಜಮೀನ್ದಾಗ ಬರಬೇಕು. ಬರಲಿಲ್ಲ ಅಂತಂದ್ರೆ ನಾವು ಇನ್ನೂ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಥ್ಯಾಂಕ್ಸ್ ಮೇಡಮ್. ಸರ್, ನನ್ನ ಹೆಸರು ರಾಹುಲ್ ಖಂದಾರೆ ಅಂತ, ಸಾಮಾಜಿಕ ಹೋರಾಟಗಾರರು, ಔರಾದ್ ಬಿ. ಏನು ಮೇಡಮ್? ಔರಾದ್ ನಿವಾಸಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.